ಸದಾನಂದ ಗೌಡ್ರಲ್ಲಿ ಈಗ ನಗು ಕಾಣಿಸ್ತಾ ಇಲ್ವಲ್ಲ ಸರ್? ಅದು ಯಾರ್ಯಾರು ಹೇಗೆ ಅದನ್ನ ಅರ್ಥೈಸ್ಕೊಳ್ತಾರ ಹಾಗೆ. ಬಿಜೆಪಿ ಹೈಕಮಾಂಡ್ ಮತ್ತು ರಾಜ್ಯ ಬಿಜೆಪಿ ದಿವ್ಯ ನಿರ್ಲಕ್ಷ್ಯ ಮಾಡಿದೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ಸರ್, ಖಂಡಿತವಾಗಿಲ್ಲ. 145 ಜನ ಕೂಡ ಒಂದೇ ಹೆಸರು ಹೇಳಿದ್ದು, ಸದಾನಂದ ಗೌಡ್ರೆ ಅಭ್ಯರ್ಥಿ ಆಗ್ಬೇಕು. ಸದಾನಂದ ಗೌಡ್ರಿಗೂ ಮತ್ತು ಯಡಿಯೂರಪ್ಪನವರಿಗೆ ಅಷ್ಟಕ್ಕಷ್ಟೇ ಅದು ನಿಜನಾ? ಇಲ್ಲ, ಇದು ಸತ್ಯಕ್ಕೆ ದೂರವಾದಂತ ಮಾತು. ಹೈಕಮಾಂಡ್ ನಿಂದ ಶಿಸ್ತಿನ ಪಾಠ ಸದಾನಂದ ಗೌಡ್ರಿಗೆ ಆಗಿದೆಯಾ? ನಾನು ಶಿಸ್ತಿನಲ್ಲಿ ಯಾವತ್ತೂ ನನ್ನ ಜೀವನದಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಬ್ರಾಹ್ಮಣ ನಾಯಕತ್ವವನ್ನ ನೋಡುವಂತಹ ಸಾಧ್ಯತೆಗಳು ಇದೆ ಅಂತ ಅನಿಸ್ತಾ ಇದೆಯಾ? ನಾನು ಜಾತಿ ಆಧಾರದಲ್ಲಿ ಪೊಲಿಟಿಕಲ್ ಅಸೆಸ್ಮೆಂಟ್ ಮಾಡಲ್ಲ. ಪಕ್ಷದೊಳಗೆ ಬಣರಾಜಕೀಯ ಇಲ್ಲ ಅಂತ ಹೇಳಿ ಸರ್, ಬಣ ರಾಜಕೀಯ ಇಲ್ಲ ಅಂತ ನಾನು ಹೇಳುದಿಲ್ಲ. ಈ ಪ್ರಶ್ನೆಗೆ ನಾನು ಉತ್ತರ ಕೊಡಲ್ಲ. ಆದ್ರೂ ಸದಾನಂದ ಗೌಡ್ರನ್ನ ಸ್ವಲ್ಪ ಬದಿಗಿರಿಸಿರೋದು ಯಾಕೆ ಹೈಕಮಾಂಡ್? ನಾನೇ ವಾಲಂಟಿಯರ್ ಆಗಿ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ ಮೇಲೆ ಅವ್ರೇನ್ ದೂರ ಇಡೋದು ನನ್ನನ್ನ? ಅಲ್ಲ, ನಿಮ್ ಮಾತಿಗೆ ಬೆಲೆ ಇಲ್ಲ ಅಂತ ಅಲ್ಲ, ಮಾತಿಗೆ ಬೆಲೆ ಇಲ್ಲ ಅಂತ ಸುಮನ್ನ ಟಿವಿ ಹೇಳಿದ್ರೆ ಅದಕ್ಕೆ ಏನ್ ಅರ್ಥ? ಅಲ್ಲ, ನಾನು ಹೇಳಿರೋದಲ್ಲ, ಬಿಜೆಪಿಯಲ್ಲೇ ಕೆಲವರು ಯಾರು ಹೇಳಿದ್ದು ಅಂತ ಹೇಳಿ ನನಗೆ. ಎಲ್ಲೋ ಬೆಂಕಿ ಹಚ್ಚುವಂತ ಕೆಲಸ ಮಾಡುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತೀರಷ್ಟೇ. ಬೆಂಕಿ ಹಚ್ಚೋ ಪ್ರಯತ್ನ ಮಾಡಿದಿದ್ರೆ ನಿಮ್ಮ ಬಗ್ಗೆ ಮಾತನಾಡೋದಕ್ಕೆ ಬೇಕಾದಷ್ಟು ಇವೆ. ಅಲ್ಲಿ ಮಾತಾಡಿ. ಆಡಿಯೋದಲ್ಲಿ ಬಂದಿರುವ ವಾಯ್ಸು ನೀವು ಆತ್ಮಸಾಕ್ಷಿಯಿಂದ ಒಪ್ತೀರಾ ಸರ್? ಇಲ್ಲ, ಒಪ್ಪೋದಿಲ್ಲ. ನೀವೇ ನಿಮ್ಮ ತಲೆ ಮೇಲೆ ಕಲ್ಲು ಹಾಕೊಂಡಿದ್ದು ಸರ್. ಅಲ್ಲ, ನನ್ನ ತಲೆ ಮೇಲೆ ಕಲ್ಲು ಬಿದ್ರೆ ನಾನು ನೋಡ್ಕೋತೀನಲ್ಲ, ನಿಮಗೆ ಯಾಕೆ ತಲೆ ಬಿಸಿಯೋದು? ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಹೆಣ್ಣು ಮಗಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಆಗುತ್ತೆ. ಅದರ ಬಗ್ಗೆ ನಾನು ಯಾವುದೇ ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ಇವತ್ತು ನಮ್ಮ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು, ಮಾಜಿ ಸಂಸದರಾಗಿರುವಂತಹ ಡಿ.ವಿ. ಸದಾನಂದ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಸದಾನಂದ ಗೌಡ್ರಲ್ಲಿ ಈಗ ಮೊದಲಿನ ನೈಜ ನಗು ಕಾಣಿಸ್ತಾ ಇಲ್ವಲ್ಲ ಸರ್? ಯಾಕೆ, ಏನು? ಅದು ಯಾರ್ಯಾರು ಹೇಗೆ ಅದನ್ನ ಅರ್ಥೈಸ್ಕೊಳ್ತಾರ ಹಾಗೆ. ಬೇರೆ ಬೇರೆ ಜವಾಬ್ದಾರಿಯಲ್ಲಿದ್ದಾಗ ಓಡಾಟಗಳು ಜಾಸ್ತಿ, ಮಾತುಗಳು ಹೆಚ್ಚು. ಈಗ ಸ್ವಲ್ಪ ಜವಾಬ್ದಾರಿಗಳು ಕಡಿಮೆ ಆದ ನಂತರ ನಮ್ಮ ಇತಿಮಿತಿಗಳ ಮಟ್ಟದಲ್ಲಿ ನಾವಿರ್ತೀವಿ. ಹೆಚ್ಚಾಗಿ ನಿಮ್ಮನ್ನು ಮಾಧ್ಯಮದವ್ರನ್ನ ಭೇಟಿ ಮಾಡೋದು ಕಡಿಮೆ. ಹಾಗಾಗಿ ಒಂದು ರೀತಿಯಲ್ಲಿ ಭಾವನೆಗಳು, ಆ ಅಧಿಕಾರದ ಒಂದು ಮನೋಸ್ಥಿತಿ ಮತ್ತು ಅಧಿಕಾರ ಇಲ್ಲದಾಗ ಇರುವಂಥ ಮನೋಸ್ಥಿತಿಯ ವ್ಯತ್ಯಾಸಗಳು ನಿಮಗೆ ಕಾಣ್ಬೋದು. ನೀವು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು, ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದವರು, ಸಂಸದರಾಗಿ ಕೆಲಸ ಮಾಡಿದವರು, ನಿಮ್ಮನ್ನ ಈಗ ಬಿಜೆಪಿ ಹೈಕಮಾಂಡ್ ಮತ್ತು ರಾಜ್ಯ ಬಿಜೆಪಿ ದಿವ್ಯ ನಿರ್ಲಕ್ಷ್ಯ ಮಾಡಿದೆ ಅಂತ ಅನಿಸ್ತಾ ಇದೆಯಾ ನಿಮಗೆ? ಸರ್, ಖಂಡಿತವಾಗಿಲ್ಲ. ಯಾವಾಗ ನಾನು ಕಳೆದ ಲೋಕಸಭಾ ಚುನಾವಣೆ ಸುಮಾರು 30 ವರ್ಷಗಳ ಸುದೀರ್ಘ ಕಾಲ, 10 ವರ್ಷ MLA, 20 ವರ್ಷ MP, ಅದರ ಮಧ್ಯದಲ್ಲಿ ಪಾರ್ಟಿಯ ಅಧ್ಯಕ್ಷನಾಗಿ ನನ್ನ ಕಾಲಾವಧಿಯಲ್ಲೇ ರಾಜ್ಯದಲ್ಲಿ ಅಧಿಕಾರ ತಂದ ಒಂದು ಮನಸ್ಸಿಗೆ ನೆಮ್ಮದಿ, ವಿರೋಧ ಪಕ್ಷದ ಉಪನಾಯಕನಾಗಿ ವಿಧಾನಸಭೆಯಲ್ಲಿ, ವಿರೋಧ ಪಕ್ಷದ ನಾಯಕನಾಗಿ ವಿಧಾನ ಪರಿಷತ್ನಲ್ಲಿ, ಕೇಂದ್ರದ ಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ಇದಕ್ಕಿಂತ ಜಾಸ್ತಿ ಒಂದು ಸಾಮಾನ್ಯ ಗ್ರಾಮೀಣ ಪ್ರದೇಶದಿಂದ ಬಂದವರು ಅಪೇಕ್ಷೆ ಪಡ್ತಾರೆ ಅಂತ ಹೇಳಿದ್ರೆ ಅವರೆಲ್ಲ ಹುಚ್ಚು ರಾಜಕಾರಣಿಗಳು ಅಂತ ನಾನು ತಿಳ್ಕೊಡ್ತೇನೆ. ನಾನೊಬ್ಬ ಅತ್ಯಂತ ಸಂತೃಪ್ತ ರಾಜಕಾರಣಿ. 25 ವರ್ಷ ಆಗುವಾಗಲೇ ಚುನಾವಣಾ ರಾಜಕೀಯದಿಂದ ದೂರ ಇರಬೇಕು ಅಂತ ತೀರ್ಮಾನ ಮಾಡಿದ್ದೆ. ಆದರೆ ಪಕ್ಷದ ವರಿಷ್ಠರೇ ಹೇಳಿದ ಕಾರಣ ಮತ್ತೊಂದು ಬಾರಿ ಕಂಟೆಸ್ಟ್ ಮಾಡಿದೆ. ಕಳೆದ ಬಾರಿಯ ಚುನಾವಣೆಗೆ 6 ತಿಂಗಳು ಮುಂಚಿತವಾಗಿ ನಮ್ಮ ನಾಯಕರಾದಂಥ ಮೋದಿಯವರಲ್ಲಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳುವಂಥದ್ದನ್ನು ಅವರಲ್ಲಿ ಹೇಳಿದೆ. ಅವ್ರು ನನಗೆ ಸಿಕ್ಕಾಪಟ್ಟು ಬೈದರು. ಆರೋಗ್ಯ ಚೆನ್ನಾಗಿದೆ, ನಿನ್ನ ಬಗ್ಗೆ ಜನರಿಗೆ ಒಲವಿದೆ, ಯಾಕೆ ಹಿಂಗೆ ಮಾಡ್ತೀನಿ? ನಾನು ಹೇಳಿದೆ, ನಾನು ಪಾರ್ಟಿ ಕೆಲಸ ಮಾಡ್ತೀನಿ. ನನ್ನ ಪಾರ್ಟಿಯಲ್ಲಿ ಸಾಕಷ್ಟು ಜನ ನನಗಿಂತ ಶಕ್ತಿಶಾಲಿಗಳು, ರಾಜಕಾರಣ ಮಾಡಲಿಕ್ಕೆ ತಾಕತ್ತಿರುವವರು ಇದ್ದಾರೆ. ನಾನು ಈ ಸರ್ತಿ ಸ್ಪರ್ಧೆ ಮಾಡೋದಿಲ್ಲ ಅಂತ ನಿಶ್ಚಯ ಮಾಡಿದ್ದೇನೆ ಅಂತ ಹೇಳಿ ಅವರಲ್ಲಿ ಹೇಳಿ ಅವರ ಒಪ್ಪಿಗೆ ಪಡ್ಕೊಂಡು ಬಂದು ಹೊರಗೆ ಬಂದ ಮೇಲೆ ನಿರ್ಲಕ್ಷ್ಯದ ಪ್ರಶ್ನೆ ಇಲ್ಲಿ ಬಂತು. ನಾನೇ ವಾಲಂಟಿಯರ್ ಆಗಿ ನನ್ನ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆದಾಗ ನಮ್ಮ ಈಗಿನ ಇನ್ಚಾರ್ಜ್ ಅಗರ್ವಾಲ್ರವರು, ರಾಧಾಮೋಹನ್ ದಾಸ್ ಅಗರ್ವಾಲ್ರವರು ಬೇರೆ ಬೇರೆ ಕ್ಷೇತ್ರದ ಪ್ರಮುಖರನ್ನು ಸೇರಿಸಿ ಅಭ್ಯರ್ಥಿ ಆಯ್ಕೆ 145 ಜನ ಅಭ್ಯರ್ಥಿ ಆಯ್ಕೆಗೆ ಬಂದವರು. 145 ಜನ ಕೂಡ ಒಂದೇ ಹೆಸರು ಹೇಳಿದ್ದು, ಸದಾನಂದ ಗೌಡ್ರೆ ಅಭ್ಯರ್ಥಿ ಆಗಬೇಕು. ಒಂದು 4-5 ಜನ ಅವ್ರಿಗೆ ಇಲ್ಲದಿದ್ದರೆ
ನಮಗೆ ಕೊಡಬೇಕು ಅಂತ ಹೇಳುವಂತ ಮಾತನ್ನು ಹೇಳಿದ್ದಾರೆ ಹೊರತು ಯಾವತ್ತು ನನ್ನ ಕ್ಷೇತ್ರದ ಜನ ಆಗಲಿ ನನ್ನ ಪಕ್ಷದ ವರಿಷ್ಠರಾಗಲಿ ನನ್ನನ್ನು ನೆಗ್ಲೆಕ್ಟ್ ಮಾಡಲಿಲ್ಲ. ನಾನು ಸ್ವಯಂ ಪ್ರೇರಿತರಾಗಿ ಚುನಾವಣಾ ರಾಜಕಾರಣಿಯಿಂದ ದೂರ ಇರಬೇಕು ಅಂತ ನಿಶ್ಚಯ ಮಾಡಿ. ಸರ್, 2024 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಿಮಗೆ ಟಿಕೆಟ್ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಸದಾನಂದ ಗೌಡ್ರಿಗೂ ಮತ್ತು ಯಡಿಯೂರಪ್ಪನವರಿಗೆ ಅಷ್ಟಕ್ಕಷ್ಟೇ ಯಡಿಯೂರಪ್ಪನವರ ವಿಶ್ವಾಸವನ್ನ ಸದಾನಂದ ಗೌಡರು ಕಳೆದುಕೊಂಡಿದ್ದಾರೆ ಅನ್ನುವಂತಹ ಮಾತುಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು ಅಂತ, ಅದು ನಿಜನಾ? ಖಂಡಿತವಾಗಿ ಸತ್ಯಕ್ಕೆ ದೂರವಾದಂಥ ಮಾತು. ನಾನು ಪಕ್ಷದ ವರಿಷ್ಠರ ಜೊತೆ ವಿಚಾರಗಳನ್ನು ಮಂಡನೆ ಮಾಡುವಾಗ ನೇರವಾಗಿ ನಿರ್ದಿಷ್ಟವಾಗಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಹಿಂದೆಯೂ ಮಾಡಿದ್ದೇನೆ. ನಾನು ಅಧ್ಯಕ್ಷ ಆಗಿದ್ದಾಗ 2010ರಲ್ಲಿ ಕೂಡ ಮಾಡಿದ್ದೇನೆ. ಅದರ ನಂತರದ ದಿನದಲ್ಲಿ ನಾನು ಕೋರ್ ಕಮಿಟಿಯಲ್ಲಿ ನಿರಂತರವಾಗಿದ್ದೀನಿ, ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ನಾನು ನಿರಂತರವಾಗಿದ್ದೀನಿ. ಎಲ್ಲ ಸಂದರ್ಭದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡ್ತೇನೆ. ಅದರಲ್ಲಿ ಕೋಪ ಮತ್ತೊಂದಿಲ್ಲ. ನನ್ನ ಪಕ್ಷದ ಹಿತದೃಷ್ಟಿಯಿಂದ ಯಾವುದು ಸರಿ ಅಂತ ಕಾಣುತ್ತಾ ಅದನ್ನು ನಿರ್ದಾಕ್ಷಿಣ್ಯವಾಗಿ ಮಾಡ್ತಾ ಇದ್ದೇನೆ. ಯಾವತ್ತೂ ಕೂಡ ಯಡಿಯೂರಪ್ಪರಿಗೆ ಮತ್ತೊಂದು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದ್ದೆ ಅವರು ನನ್ನನ್ನು. ನಾನು ಲೋಕಸಭಾ ಸದಸ್ಯನಾಗಿದ್ದೆ, ನಾನು MLA ಕೂಡ ಅಲ್ಲ. ನನ್ನನ್ನು ಅಲ್ಲಿ ಇಲ್ಲಿ ಕರ್ಕೊಂಡು ಬಂದು ನಾನು ಅಧ್ಯಕ್ಷನಾಗಿದ್ದಾಗ ಅದ್ಭುತವಾದಂಥ ಕೆಲಸ ಮಾಡಿದ್ದೇವೆ. ಒಟ್ಟಾಗಿ ಎಲ್ಲ ಸೇರಿಕೊಂಡು ನಾನು, ಯಡಿಯೂರಪ್ಪರು, ಅನಂತಕುಮಾರ್, ಈಶ್ವರಪ್ಪ, VS ಆಚಾರ್ಯರು, ಡಾಕ್ಟರ್ ತಂಗ ಎಲ್ಲರೂ ಸೇರಿಕೊಂಡು ಒಳ್ಳೆಯನ್ನು ಮಾಡಿದ್ದೇವೆ. ಅದ ಕಾರಣ ಇವನನ್ನು ಮಾಡಬೇಕು ಅಂತ ಅವರೇ ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ದು. ಆಮೇಲೆ ಬೇರೆ ಬೇರೆ ಕಾರಣಗಳಿಂದಾಗಿ ಬಹಳ ಕಡಿಮೆ ಅವಧಿಗೆ ನಾನು 11 ತಿಂಗಳು 6 ದಿವಸ ನಾನು ಆಗಿದ್ದೆ. ಅದರ ನಂತರ ಬದಲಾವಣೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ರು. ನಾನು ವಾಲಂಟಿಯರ್ ಆಗಿ ರಾಜೀನಾಮೆ ಕೊಟ್ಟೆ. ನನ್ನ ಮನೆಗೆ 65-70 ಜನ MP ಗಳು ಬಂದು ನೀವು ರಾಜೀನಾಮೆ ಕೊಡಬಾರ್ದು, ಪ್ರಥಮ ಬಾರಿ ಒಂದು ಗುಂಪು ನನ್ನ ಮನೆಗೆ ಬಂದಿರೋದು. ನನ್ನ ಕಾರಿಗೆ ಅಡ್ಡ ಬಿದ್ದು ರಾಜೀನಾಮೆ ಕೊಡಬಾರ್ದು ಅಂತ ಹೇಳುವಂತ ಸಂದರ್ಭದಲ್ಲಿ ಕೂಡ ನಾನು ಒಬ್ಬ ಪಕ್ಷದ ಶಿಸ್ತುಬದ್ಧ ಕಾರ್ಯಕರ್ತನಾಗಿ ಇಲ್ಲ, ನನ್ನ ರಾಷ್ಟ್ರೀಯ ಅಧ್ಯಕ್ಷರು ಬೇರೆ ಬೇರೆ ಪಕ್ಷದ ಹಿತದೃಷ್ಟಿಯಿಂದ ನೀನು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ಇದು ನನ್ನ ಸೊತ್ತಲ್ಲ, ಇದು ಪಕ್ಷದ ಸೊತ್ತು, ಅದನ್ನು ಅವ್ರಿಗೆ ಕೊಡ್ತೇನೆ ಅಂತ ಹೇಳಿ ರಾಜೀನಾಮೆ ಕೊಟ್ಟಿದ್ದೀನಿ. ಇದಕ್ಕಿಂತ ಹೆಚ್ಚೇನಾಗಬೇಕು? ಅದೇ ನೀವು 24ರ ಹೊತ್ತಿಗೆ ನೀವು ಹೇಳಿದ್ರಿ ನಿಮಗೆ ಟಿಕೆಟ್ ಸಿಗದೇ ಇರುವಂತಹ ಸಂದರ್ಭದಲ್ಲಿ ನಾನು ಪಕ್ಷವನ್ನ ಶುದ್ಧೀಕರಣ ಮಾಡ್ತೀನಿ ಅನ್ನೋದನ್ನ ಹೇಳಿದ್ರಿ. ಯಾವ ರೀತಿಯಾಗಿ ಶುದ್ಧೀಕರಣವನ್ನ ಮಾಡಿದ್ದೀರಿ ಅನ್ನೋದು ನಿಮಗೆ ಗೊತ್ತು. ಮತ್ತೆ ಪಕ್ಷದಲ್ಲಿ ಯಾವ ರೀತಿಯಾಗಿ ಇವತ್ತು ಗೊಂದಲಗಳಿದೆ, ಭಿನ್ನಮತ ಇದೆ, ಪರಿವಾರ ರಾಜಕಾರಣ ಇದೆ ಅನ್ನೋದು ನಿಮಗೆ ಗೊತ್ತು ಅಂತ. ಸರ್, ಈಗ ನೋಡಿ, ಪಕ್ಷ ಶುದ್ಧೀಕರಣ ಅಂತ ಹೇಳಿದರೆ ನಮ್ಮ ಪಕ್ಷದಲ್ಲಿದ್ದಂಥ ಆಂತರಿಕ ಗೊಂದಲಗಳ ನಿವಾರಣೆ, ಕೇವಲ ಪಕ್ಷದಲ್ಲಿ ಇದ್ದುಕೊಂಡೇ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡುವಂಥದ್ದು, ಇದನ್ನೆಲ್ಲ ಸಹಿಸಲಿಕ್ಕೆ ಆಗುವುದಿಲ್ಲ. ನಾನು ಅಧ್ಯಕ್ಷನಾಗಿದ್ದಾಗ ಇದೇ ಯತ್ನಾಳ್ನವರು ಪಕ್ಷ ವಿರೋಧಿ ಕೆಲಸ ಮಾಡಿದರು. ನಾನು ರಾಷ್ಟ್ರೀಯ ಅಧ್ಯಕ್ಷರ ಒಪ್ಪಿಗೆ ಪಡೆದು ಅವರನ್ನು ಪಕ್ಷದಿಂದ ಹೊರಗೆ ಹಾಕಿದೆ. ಇದೇ ಜನಾರ್ದನ್ ರೆಡ್ಡಿ ಅವರು ಅಂದಿನ ಕಾಲದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯವರ ಮಾತಾಡಿ ನಮ್ಮ ಅಂದಿನ ಜನತಾದಳ ಮತ್ತು BJP ಮಧ್ಯೆ ಗೊಂದಲ ಆಗಿತ್ತು. ನಾನು ಜನಾರ್ದನ್ ರೆಡ್ಡಿಗೆ ನೋಟಿಸ್ ಕೊಟ್ಟು ಅವರನ್ನ ಅದು ಮಾಡಿದೆ. ರೇಣುಕಾಚಾರ್ಯನ ಪಕ್ಷದಿಂದ ನೋಟಿಸ್ ಕೊಟ್ಟು ನಾನು ಶಿಸ್ತಿನಲ್ಲಿ ಯಾವತ್ತೂ ನನ್ನ ಜೀವನದಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಇವರನ್ನೆಲ್ಲ ಇವತ್ತು ಯಾರೆಲ್ಲ ಪಕ್ಷದಲ್ಲಿ ಬಾರಿ ಮಾತಾಡ್ತಾರ ಇವರನ್ನೆಲ್ಲೊಂದು ಪಕ್ಷದಿಂದ ತೆಗೆದಿದೆ. ಆದರೆ ಅದರ ನಂತರ ರಾಜಕಾರಣದಲ್ಲಿ ಯಾರು ಶಾಶ್ವತ ಮಿತ್ರರು ಅಲ್ಲ, ಯಾರು ಶಾಶ್ವತ ಶತ್ರುಗಳಲ್ಲ ಅಂತ ಹೇಳುವಂತ ದೃಷ್ಟಿಯಿಂದ ಅವರನ್ನ ಮತ್ತೆ ಪಕ್ಷದ ಒಳಗೆ ತಗೊಳ್ಳುವಂತ ಕೆಲಸ ಕಾರ್ಯಗಳಾಯ್ತು. ಆದ ಕಾರಣ ನಾನು ಈ ರೀತಿಯ ಕಾಂಪ್ರಮೈಸ್ ಚಟುವಟಿಕೆ, ಈ ರೀತಿ ಸಣ್ಣ ಪುಟ್ಟ ಇದೇ ಶುದ್ಧೀಕರಣ ಈಗ ಆಗ್ಲಿಲ್ವಾ? ಸೋಮಶೇಖರನ್ನ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತೀರಿ, ನಮ್ಮ ಪಕ್ಷದಿಂದ ಗೆದ್ದು ಮಂತ್ರಿಯಾಗಿ ಈಗ ಮಾಡ್ತೀರಿ, ಅವ್ರನ್ನ ಹೊರಗೆ ಹಾಕ್ಬೇಕು ಅಂತ ಕೋರ್ಕಂಡು ಗಲಾಟೆ ಮಾಡಿದವ ನಾನು. ನಿಮ್ಮ ಶಿವರಾಮ ಹೆಬ್ಬಾರನ್ನು ಹೊರಗೆ ಹಾಕ್ಬೇಕು ಅಂತ ಗಲಾಟೆ ಮಾಡಿದವ ನಾನು. ಯತ್ನಾಳ್ರನ್ನ ಮತ್ತು ಇನ್ನೊಬ್ಬರನ್ನು ಕೂಡ ಹೊರಗೆ ಹಾಕಬೇಕು ಅಂತ ಮಾಡಿದ. ಅದರ 4ರಲ್ಲಿ 3ರಲ್ಲಿ ನಾನು ಯಶಸ್ವಿಯಾಗಿದ್ದೀನಿ. ಇದು ಶುದ್ಧೀಕರಣದ ಹಂತ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈಗ ಯಡಿಯೂರಪ್ಪನವರ ಒಂದು ಹಂತಕ್ಕೆ ಕೃಪಾಶೀರ್ವಾದದ ಮುಖೇನವಾಗಿಯೇ ನೀವು ಮುಖ್ಯಮಂತ್ರಿಗಳಾದ್ರಿ, ಕೇಂದ್ರ ಸಚಿವರಾದ್ರಿ, ನಿಮ್ಮ ಸಾಮರ್ಥ್ಯವೂ ಇದೆ, ನಿಮ್ಮ ಅರ್ಹತೆಯನ್ನು ನೋಡಿಯೂ ಕೂಡ ಹೈಕಮಾಂಡ್ ನಿಮಗೆ ಮಾನ್ಯತೆಯನ್ನು ಕೊಟ್ಟಿದೆ, ಎಲ್ಲವೂ ಸರಿ. ರೈಲ್ವೆ ಸಚಿವರಾಗಿರುವಂತಹ ಸಂದರ್ಭದಲ್ಲೂ ಕೂಡ ನೀವು ಅಷ್ಟರ ಮಟ್ಟಿಗೆ ಕೆಲಸ ಮಾಡಿಲ್ಲ ಅನ್ನುವಂತಹ ವಿಚಾರಕ್ಕೆ 24ರಲ್ಲಿ ಲೋಕಸಭಾ ಟಿಕೆಟ್ ಗೌಡ್ರಿಗೆ ಸಿಕ್ಕಿಲ್ಲ ಅನ್ನುವಂತಹ ಚರ್ಚೆಗಳೆಲ್ಲವೂ ಕೂಡ ನಿಮ್ಮ ಪಕ್ಷದ ಆಂತರಿಕ ವಲಯದಲ್ಲಿ ಕೇಳಿ ಬಂದಿತ್ತು. ಹೌದಾ ಇದು? ಈಗ ನೀವು ಪಕ್ಷದ ನಾಯಕತ್ವದ ಬಗ್ಗೆ ಆರೋಪವನ್ನ ಮಾಡ್ತೀರಿ. ಈ ಹಿಂದೆ ಯಡಿಯೂರಪ್ಪನವರು ಇದ್ದಂತ ಸಂದರ್ಭದಲ್ಲಿ ಅವರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಿದವರು ಈಗ ಅಧಿಕಾರ ಇಲ್ಲ ಅನ್ನುವ ಕಾರಣಕ್ಕೋಸ್ಕರವಾಗಿ ಈ ರೀತಿಯಾಗಿ ಆರೋಪ ಮಾಡ್ತಿದ್ದೀರಾ? ನನಗೆ ನಿಮಗೆ ಇದನ್ನು ಯಾರು ಹೇಳಿದ್ದು ಅಂತ ನನಗೆ ಹೇಳಬೇಕು. ಇದಕ್ಕೆ ಜಡ್ಜ್ಮೆಂಟ್ ಕೊಡೋರು ಸಾರ್ವಜನಿಕರು, ಪಬ್ಲಿಕ್. ನೀವು ಬೇರೆಯವರಲ್ಲಿ ಕೇಳಬೇಕು. ಸದಾ ಅಂದರೆ ಯಾವುದೇ ರಾಜಕಾರಣಿಯಲ್ಲಿ ನೀವು ಹೇಗೆ ಅಂತ ಕೇಳಿದ್ರೆ, ನಾನು ಸತ್ಯ ಹರಿಶ್ಚಂದ್ರನ ಮಗ,
ನನ್ನಂಥ ಸಂಭಾವಿತ ಬೇರೆ ಯಾರೂ ಇಲ್ಲ, ನನ್ನಷ್ಟು ಕೆಲಸ ಮಾಡೋರಿಲ್ಲ, ನಾನಿದ್ರೇನೆ ಪಾರ್ಟಿ ಅಂತ ಹೇಳೋರು ಇರ್ತಾರೆ. ಆದ ಕಾರಣ ಈ ಪ್ರಶ್ನೆಗೆ ನಾನು ಉತ್ತರ ಕೊಡಲ್ಲ. ಈ ಪ್ರಶ್ನೆಗೆ ಸಾರ್ವಜನಿಕರು ಉತ್ತರ ಕೊಡಬೇಕು. ಇವತ್ತು ಕೂಡ ನೇರವಾಗಿ ಅದು ಕೋರ್ ಕಮಿಟಿಯಲ್ಲಿ ಇರ್ಬೋದು, ಹೊರಗೆ ಇರ್ಬೋದು, ಅಥವಾ ಜಿಲ್ಲೆಯ ರಾಜ್ಯದ ಇತ್ತೀಚಿನ ಕಾರ್ಯಚಟುವಟಿಕೆಗಳಿರ್ಬೋದು, ಹೇಗೆ ನಾನು ಭಾಗವಹಿಸ್ತೇನೆ, ನನ್ನನ್ನು ಅದಕ್ಕೆ ಸರಿಯಾಗಿ ನನ್ನ ಪಕ್ಷದ ವರಿಷ್ಠರು, ಅಧ್ಯಕ್ಷರು ಹಿಡಿದು ಬಾಕಿಯವರು ಹಿಡಿದು ಬೇರೆ ಬೇರೆ ಕಡೆಗಳಿಗೆ, ಇತ್ತೀಚೆಗೆ ನಾನು ಗುಲ್ಬರ್ಗ ಹೋಗಿದ್ದೆ, ಇತ್ತೀಚೆಗೆ ನಾನು ಕೊಪ್ಪಳ ಮತ್ತು ನಿಮ್ಮ ಗದಗ, ಇಲ್ಲಿ ಎಲ್ಲವನ್ನ ನಿಮ್ಮ ಒಂದು ನಮ್ಮ ಇತ್ತೀಚೆಗೆ ಶಿಬಿರಗಳನ್ನು ನಡೆದಕ್ಕೆ ನನ್ನನ್ನೇ ಕಳಿಸಿದ್ದನ್ನು ನೀವು ಕಂಡಿದ್ದೀರಿ. ಬೇರೆ ಬೇರೆ ರಾಜಕೀಯ ವ್ಯವಸ್ಥೆಗಳಿಗೆ, ಮೈಸೂರಿಗೆ, ಮತ್ತೊಂದು ಕಡೆ ಎಲ್ಲ ಕಡೆ ಕಳಿಸಿದ್ದಾನೆ. ಆದ ಕಾರಣ ಎಷ್ಟು ತುಂಬ ಜನ ಕಾರ್ಯಕರ್ತರು, ನಾಯಕರು ಇರುವ ಕಾರಣ ಎಲ್ಲ ನಾಯಕರನ್ನ ಎಲ್ಲ ಕಡೆಗೆ ಕಳಿಸೋಕೆ ಆಗಲ್ಲ. ಕೆಲವು ನಾಯಕರನ್ನ ಕೆಲವು ಕಡೆ ಕಳಿಸ್ತಾರೆ. ಎಲ್ಲರೂ ಟಿವಿಯವರಿಗೆ ಯಾರು ಸಿಗ್ತಾರೆ? ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ಅಥವಾ ಈ ರೀತಿ ಜವಾಬ್ದಾರಿಯಲ್ಲಿದ್ದವರು ಯಾವಾಗಲೂ ಟಿವಿಯಲ್ಲಿ ಅವರ ಮುಖಗಳಿಗೆ ಕಾಣ್ತವೆ. ಬಾಕಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ನನ್ನಂತ ನೂರಾರು ಕಾರ್ಯಕರ್ತರು ಪಕ್ಷಕ್ಕಾಗಿ ಕೆಲಸ ಮಾಡೋರು. ನೀವೊಬ್ಬ ಮಾಜಿ ಮುಖ್ಯಮಂತ್ರಿಗಳು ಸರ್. ಅಲ್ಲ, ಮಾಜಿ ಮುಖ್ಯಮಂತ್ರಿ, ಈಗ ಮಾಜಿ ಮುಖ್ಯಮಂತ್ರಿಗಳು ನಾನೊಬ್ಬಲ್ಲ, ಇನ್ನೂ 2-3 ಜನ ಇದ್ದಾರೆ. ಅವರು ಎಷ್ಟು ಮಾಡ್ತಾರೆ ಅಂತ ನೀವು ಅಸೆಸ್ ಮಾಡಿ, ನಾನು ಅಸೆಸ್ ಮಾಡೋದು ಬೇಡ. ನಾನು ಈ ಉಳಿದಂಥ ಎಲ್ಲ ಮುಖ್ಯಮಂತ್ರಿಗಳಿಗಿಂತ ಹೆಚ್ಚು ಭಕ್ತ ಚಟುವಟಿಕೆಗಳಲ್ಲಿ ಯಾರು, ಈಗ ನಮ್ಮ ಪಾರ್ಟಿಯ 4 ಜನ ಮುಖ್ಯಮಂತ್ರಿಗಳಿದ್ದಾರೆ, ಒಬ್ಬರಂತೂ ರಾಷ್ಟ್ರೀಯ ನಾಯಕರು ನಮ್ಮವರು, ಅವರು ಬಾಕಿಯವರನ್ನೆಲ್ಲ ನೀವು ಎವ್ಯಾಲ್ಯೂಯೇಟ್ ಮಾಡಿ ನೀವು ಕೇಳಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡಿ. ಈಗ ಸದಾನಂದ ಗೌಡರು ಅನೇಕ ವಿಷಯಗಳ ಬಗ್ಗೆ, ನಾಯಕತ್ವದ ವಿಷಯದ ಬಗ್ಗೆ, ರಾಜ್ಯದ ನಾಯಕತ್ವದ ಬಗ್ಗೆ ನೀವು ಹೈಕಮಾಂಡಿಗೆ ಪತ್ರವನ್ನ ಬರೆದ್ರಿ, ಒಂದಿಷ್ಟು ವಿಷಯಗಳನ್ನ ಪ್ರಸ್ತಾಪಿಸುವುದಕ್ಕೆ ಪ್ರಯತ್ನ ಪಟ್ರಿ. ನಾಯಕತ್ವದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈಗ ಪ್ರಸ್ತುತ? ಇದೆಲ್ಲ ಪಕ್ಷದ ಆಂತರಿಕ ವಿಚಾರ, ಇದನ್ನು ಮಾಧ್ಯಮಗಳಿಗೆ ಹೇಳಕ್ಕಾಗಲ್ಲ. ಇದನ್ನು 4 ಗೋಡೆಯ ಮಧ್ಯೆ ನಮ್ಮ ಪಕ್ಷದ ವರಿಷ್ಠರ ಮಧ್ಯೆ ಮಾತ್ರ ಮಾತಾಡುವಂಥದ್ದು. ಇದನ್ನ ಬಾಹ್ಯವಾಗಿ ಮಾತಾಡುವುದೇ ಪಕ್ಷ ವಿರೋಧಿ ಚಟುವಟಿಕೆ. ಅಂದ್ರೆ ನಿಮ್ಗೆ ಚೆನ್ನಾಗಿ ಹೋಗ್ತಾ ಇದೆ ಅನ್ನುವುದು ಈಗ ಅಲ್ಲ, ನನಗೆ ಹೇಳಿದೆಲ್ಲ, ಈಗ ನಿಮಗೆ ಹೇಳಿದೆಲ್ಲ, ಇದೆಲ್ಲ ಆಂತರಿಕ ವಿಚಾರಗಳನ್ನ ನಿಮ್ಮಲ್ಲಿ ಡಿಸ್ಕಸ್ ಮಾಡುವಂತದ್ದಲ್ಲ, ಮಾಧ್ಯಮಗಳಲ್ಲಂತೂ ಡಿಸ್ಕಸ್ ಮಾಡುವಂತದ್ದೇ ಅಲ್ಲ. ಸೊ ಇತ್ತೀಚೆಗೊಂದು ಆಡಿಯೋ ಬಂತು, ಅದಕ್ಕೆ ನೀವು ಒಂದು ಸಮಜಾಯಿಷಿ ಕೊಟ್ರಿ, ಅದಕ್ಕೆ ಅದಲ್ಲ ಅಂತ ನೀವು ಹೇಳಿದ್ರಿ. ಮತ್ತೆ ಅಧ್ಯಕ್ಷರು ಕೂಡ ಸದಾನಂದ ಗೌಡರು ಮಾತಾಡಿರೋದಲ್ಲ, ತನಿಖೆ ಆಗ್ಲಿ ಅದೆಲ್ಲವೂ ಕೂಡ ಹೇಳಿದ್ರು. ಸೊ ಈ ತರದೆಲ್ಲ ಹೊರಗೆ ಬಂದಂತ ಸಂದರ್ಭದಲ್ಲಿ ಈ ಪಕ್ಷದ ಬಗ್ಗೆ ಒಂದಿಷ್ಟು ಗೊಂದಲಗಳು ಮೂಡೋದು ಸಹಜ ಅಲ್ಲ ಅಂತ. ಅಲ್ಲ, ನಾನು ಅದನ್ನು ನಿಮ್ಮಲ್ಲಿ ಹೇಳಿದ್ದು, ಹಾರಿಕೆ ಸುದ್ದಿ ಹರಡುವವರು ದೇಶದ್ರೋಹಿಗಳು. ನಾನು ಹೇಳಿದಲ್ಲ, ಮಹಾತ್ಮ ಗಾಂಧೀಜಿ ಹೇಳಿದ್ದು. ಸಾಧಾರಣ ಹೆಚ್ಚಿನ ಹಳೆ AC ಕಚೇರಿಗಳಲ್ಲಿ ಎಲ್ಲಾ ಕಡೆ ಒಂದು ಬೋರ್ಡ್ ಇದೆ, ಅದನ್ನು ನೀವು ನೋಡಿದ್ರೆ ಒಳ್ಳೆಯದು. ಬಿಜೆಪಿಯ ಹೈಕಮಾಂಡ್ನ ನಾಯಕತ್ವ ಒಂದು ಹಂತಕ್ಕೆ ಲಿಂಗಾಯತ ಸಮುದಾಯವನ್ನ ಬಿಟ್ಟುಕೊಡುವಂತಹ ಮನಸ್ಸನ್ನ ಮಾಡ್ತಾ ಇಲ್ಲ ಅನ್ನೋದು ಕೆಲವು ವರ್ಷಗಳಿಂದ ನಾವು ಗಮನಿಸ್ತಾ ಇದ್ದೀವಿ. ರಾಜ್ಯದ ನಾಯಕತ್ವದ ವಿಷಯಕ್ಕೆ ಬಂದ್ರೆ ಗೌಡ್ರ ನಾಯಕತ್ವವನ್ನು ಕೂಡ ಬಿಜೆಪಿ ಹೈಕಮಾಂಡ್ ನೋಡ್ತು, ಲಿಂಗಾಯತ ಸಮುದಾಯದ ನಾಯಕತ್ವವನ್ನು ಕೂಡ ನೋಡ್ತು. ಮುಂದಿನ ದಿನಗಳಲ್ಲಿ ಬ್ರಾಹ್ಮಣ ನಾಯಕತ್ವವನ್ನು ನೋಡುವಂತಹ ಸಾಧ್ಯತೆಗಳು ಇದೆ ಅಂತ ಅನಿಸ್ತಾ ಇದೆಯಾ? ನಾನು ಜಾತಿ ಆಧಾರದಲ್ಲಿ ಪೊಲಿಟಿಕಲ್ ಅಸೆಸ್ಮೆಂಟ್ ಮಾಡಲ್ಲ. ನಾನು ಹೇಳುವಂಥದ್ದು, ಭಾರತೀಯರು ಅಂತ ಹೇಳುವಂಥವರು ಬಿಜೆಪಿಯಲ್ಲಿರೋರು ಯಾರೆಲ್ಲ ಇದ್ದಾರ, ಯಾರೆಲ್ಲ ನಮ್ಮ ಪಂಚತತ್ವಗಳನ್ನು ಆಧಾರದಲ್ಲಿ ಇಟ್ಕೊಂಡು ಸಂಘಟನೆ ಕಟ್ತಾರ, ಯಾರಿಗೆಲ್ಲ ಅವಕಾಶಗಳು, ಈಗ ನನಗೆ ಅವಕಾಶ ಸಿಕ್ತು, ಎಷ್ಟೋ ಅವಕಾಶಗಳು ಸಿಕ್ತು. ನಾನು ಇವತ್ತು ಹೇಳ್ತೇನೆ, ನನಗಿಂತ ಶಕ್ತಿಶಾಲಿಯಾದಂಥ, ನನಗಿಂತ ಹೆಚ್ಚು ಕೆಲಸ ಮಾಡಬಲ್ಲ ಅಂತ 10 ಹಲವು ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಕೂಡ ಇದ್ದಾರೆ ನಮ್ಮ ಪಾರ್ಟಿಯಲ್ಲಿ. ಆದರೆ ಎಲ್ಲರಿಗೂ ಅವಕಾಶ ಸಿಕ್ಕಲಿಲ್ಲ. ಅವಕಾಶ ಸಿಕ್ಕಿದವರು ಪಕ್ಷದ ವಿಚಾರ ಆಧಾರಿತವಾಗಿ ಪಕ್ಷದ ಶಿಸ್ತಿನ ವ್ಯಾಪ್ತಿಯೊಳಗೆ ಸಿಕ್ಕಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ ಅವರ ಧರ್ಮ. ಅದನ್ನು ನಾವು ಮಾಡ್ತಾ ಇದ್ದೇವೆ. ನಮಗೆ ಯಾರೇ ಅಧ್ಯಕ್ಷರಾಗ್ಲಿ, ನಮ್ಮ ರಾಷ್ಟ್ರೀಯ ನಾಯಕರು ಇಂಥವ್ರ ಅಧ್ಯಕ್ಷರಂತೂ ಘೋಷಣೆ ಮಾಡಿದ್ರೆ ಅವ್ರು ಯಾರೇ ಆಗ್ಲಿ ಅವ್ರು ನಮ್ಮ ಅಧ್ಯಕ್ಷರು. ನನ್ನ ಬಲವಾದ ನಂಬಿಕೆ. ಅವರನ್ನ ಗೌರವದಿಂದ ನೋಡಿಕೊಂಡು ಅವರ ಆದೇಶಗಳನ್ನು ಪಾಲಿಸುವಂಥದ್ದು ನಮ್ಮ ಕರ್ತವ್ಯ. ಇದು ಭಾರತೀಯ ಜನತಾ ಪಾರ್ಟಿ ಹಿಂದಿಂದ ನಡ್ಕೊಂಡು ಬಂದಂತ ಪದ್ಧತಿ. ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ಬಣ ರಾಜಕೀಯ ಇಲ್ಲ ಅಂತ ಹೇಳ್ತೀರಾ ನೀವು? ಹಾಗಾದ್ರೆ ಯಾವುದನ್ನ? ಪಕ್ಷದೊಳಗೆ ಬಣ ರಾಜಕೀಯ ಇಲ್ಲ ಅಂತ ಹೇಳಿ ಸರ್, ಬಣ ರಾಜಕೀಯ ಇಲ್ಲ ಅಂತ ನಾನು ಹೇಳುದಿಲ್ಲ. ಬಣ ರಾಜಕೀಯ ಖಂಡಿತವಾಗಿ ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ಬರುವಂಥದ್ದೆಲ್ಲ. ಆದರೆ ಬಣ ರಾಜಕೀಯದ ಬಗ್ಗೆ ಪಕ್ಷದ ಶಿಸ್ತುಬದ್ಧ ಕಾರ್ಯಕರ್ತರು ಹೊರಗಡೆ ಮಾತಾಡಬಾರ್ದು. ಅದನ್ನು ನೇರವಾಗಿ ನಮ್ಮ ವರಿಷ್ಠರ ಗಮನಕ್ಕೆ ತಂದು, ಅದು ಕೂಡ ವಿಶೇಷವಾಗಿ ನನ್ನಂಥವ, ನಾನು ಕೇಂದ್ರದ ಎಲ್ಲ ವರಿಷ್ಠರ ಜೊತೆ ನನಗೆ ಸಂಬಂಧಗಳಿದ್ದಾವೆ, ಪರಿಚಯ ಇದೆ. ಆದ ಕಾರಣ ನಾನು ಇಂಥ ವಿಚಾರಗಳು ಬಂದ ತಕ್ಷಣ ಅದರ ಬಗ್ಗೆ ಎಲ್ಲಿಯೂ ಹೊರಗೆ ಮಾತಾಡದೆ ಕೇಂದ್ರದ ವರಿಷ್ಠರ ಜೊತೆ ನಾನು ಮಾತಾಡಬೇಕು.
ಅದು ಬಿಜೆಪಿ ಒಬ್ಬ ಕಾರ್ಯಕರ್ತನ ಸಭ್ಯ ರಾಜ್ಯ ಕಾರ್ಯಕರ್ತನ ಜವಾಬ್ದಾರಿ. ಸರ್, ಸದಾನಂದ ಗೌಡ್ರು ನಿಮ್ಮ ಸರಿಕಾಲಿನವರು ಸರ್. ಒಂದು ಹಂತಕ್ಕೆ ಸೈಡ್ ಲೈನ್ ಆದಂತ ಸಂದರ್ಭದಲ್ಲಿ, ಅಂದ್ರೆ ಸಕ್ರಿಯ ರಾಜಕಾರಣದಿಂದ ಸ್ವಲ್ಪ ದೂರ ಇರುವಂತಹ ಸಂದರ್ಭದಲ್ಲಿ ಈಗ ಬಿಜೆಪಿಯ ನಾಯಕರೆಲ್ಲರೂ ಕೂಡ ಆರ್ ಅಶೋಕ್ ಇರ್ಲಿ, ವಿಜೇಂದ್ರ ಇರ್ಲಿ, ಮತ್ತಿತರರೆಲ್ಲರೂ ಕೂಡ ಇರ್ಲಿ, ಅವರೆಲ್ಲರೂ ಕೂಡ ಒಂದು ಹಂತಕ್ಕೆ ಚೀಪ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಚರ್ಚೆಗಳೆಲ್ಲವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಆಡಳಿತಾರೂಢ ಪಕ್ಷ ಆಗಿರುವಂತಹ ಕಾಂಗ್ರೆಸ್ನ ವೈಫಲ್ಯಗಳನ್ನ ಸಮರ್ಥವಾಗಿ ಎದುರಿಸ್ತಾ ಇಲ್ಲ. ನನಗೇನು ಹಂಗೆ ಅನ್ನಿಸ್ತಾ ಇಲ್ಲ. ಅವರವರ ಶಕ್ತಿ ಮೀರಿ ಅವರು ಕೆಲಸ ಮಾಡ್ತಾರೆ. ಅದಕ್ಕಿಂತ ವಿಶೇಷ ಶಕ್ತಿ ಇನ್ನು ದೇವರೇ ಹೊರ ಕೊಡಬೇಕಷ್ಟೇ, ಅದು ಬೇರೆ ಪ್ರಶ್ನೆ. ಈಗ ಇರುವಂತ ಅವರ ಶಕ್ತಿಯನ್ನ ಸದ್ವಿನಿಯೋಗ ಮಾಡಿ ಪಾರ್ಟಿ ಕಟ್ಟುವಂತದ್ದನ್ನು ಮಾಡ್ತಾ ಇದ್ದಾರೆ. ಸರ್, ಇದೇ ಸದಾನಂದ ಗೌಡ್ರು ಈ ಹಿಂದೆ ಇದೇ ನಾಯಕತ್ವದ ಬಗ್ಗೆ ಒಂದಿಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈಗ ಮಾಡ್ತಾ ಇಲ್ಲ. ಪಕ್ಷದ ಹೈಕಮಾಂಡ್ ನಿಂದ ಶಿಸ್ತಿನ ಪಾಠ ಸದಾನಂದ ಗೌಡ್ರಿಗೆ ಆಗಿದೆಯಾ? ಅಲ್ಲ, ಪಕ್ಷದ ಆಂತರಿಕ ವಿಚಾರ ನೀವು ಎಷ್ಟೇ ಪ್ರಶ್ನೆ ಕೇಳಿದ್ರು ಪಕ್ಷದ ಆಂತರಿಕ ವಿಚಾರ ನಿಮ್ಮಲ್ಲಿ ಚರ್ಚೆ ಮಾಡುವಂಥದ್ದೇ ಅಲ್ಲ. ಯಾಕೊತ್ತಾ, ಪಕ್ಷದ ಆಂತರಿಕ ವಿಚಾರ ಯಾರಾದರೂ ಮಾಧ್ಯಮದವರಲ್ಲಿ ಒಂದಷ್ಟು ಏನಾದರೂ ಹೇಳುವಂಥ ಪ್ರಯತ್ನಗಳಾಗ್ತದಂತ ನೀವು ಪ್ರಯತ್ನ ಪಟ್ಟರು ಕೂಡ ಅಂಥದನ್ನು ನಾವು ಮಾಡುವುದಿಲ್ಲ. ಯಾಕಂದ್ರೆ ಅದು ಇಲ್ಲ, ಅದು ಖಂಡಿತವಾಗಿ ಇಲ್ಲ. ನನಗೆ ಎಲ್ಲಿಯೂ ನೀವು ಕೊಡಿ. ಈಗ ನೀವು ಉದಾಹರಣೆಗೆ ಅವರ ನಮ್ಮ ಅಧ್ಯಕ್ಷರ ವಿರುದ್ಧ ವಿಡಿಯೋ ಹೋದನ್ನೇ ಅಧ್ಯಕ್ಷರು ಹಿಂಗೆ ಹೇಳಿದ್ರು ಎಲ್ಲ ಕಡೆ ಅಂತ ಹೇಳಿದ್ರಿ. ಅದು 100ಕ್ಕೆ 100 ಸತ್ಯಕ್ಕೆ ದೂರವಾದಂತ ಮಾತು. ನಿಮ್ಮ ಹೆಸರನ್ನು ಉಲ್ಲೇಖಿಸಿಲ್ಲ, ಬಟ್ ಒಂದು ಸಣ್ಣ ಅನುಮಾನ ಪಕ್ಷದ ಒಳಗಿನವರಿಗೆ. ನೀವು ಪ್ರಶ್ನೆ ಮಾಡೋದು ನನ್ನನ್ನ, ಆದ ಕಾರಣ ನೀವು ಕೇಳುದು ನನ್ನನ್ನ, ಆದ ಕಾರಣ ನೀವು ಹೇಳಿದ್ದೆ ಅಪ್ಪಟ ಸುಳ್ಳು. ಆದ ಕಾರಣ ಹೌದು, ಅಪ್ಪಟ ಸುಳ್ಳು ಅಂತದ್ದು ಎಲ್ಲಿಯೂ ನಡೆದಿಲ್ಲ. ಕೆಲವರ ಮೇಲೆ ಚುಚ್ಚಿದ್ರು ಅಂತ ಇಲ್ಲ. ಅನುಮಾನದ ಮುಳ್ಳನ್ನು ಚುಚ್ಚುವಂತ ಪ್ರಯತ್ನಗಳನ್ನು ಮಾಡುವಂತದ್ದು ಅಂತಲ್ಲ. ಇಂಟರ್ಪ್ರೆಟ್, ಈಗ ಒಂದು ವಕೀಲ ಇದ್ದಾನೆ, ಒಬ್ಬ ವಕೀಲ ಒಂದೇ ಕಾನೂನು ಬುಕ್, IPC ಇರ್ಬೋದು, CRPC ಇರ್ಬೋದು, ಎವಿಡೆನ್ಸ್ ಆಕ್ಟ್ ಇರ್ಬೋದು, ಮತ್ತೊಂದಿರ್ಬೋದು. ಆದ್ರೆ ಅವನು ಇಂಟರ್ಪ್ರಿಟೇಷನ್ ಮಾಡೋದು ಬೇರೆ. ಅವನ ಇದಕ್ಕೆ ಹೆಂಗೆ ಬೇಕೋ ಹಂಗೆ ಇಂಟರ್ಪ್ರಿಟ್ ಮಾಡ್ತಾರೆ. ನೀವು ಅದೇ ರೀತಿಯಲ್ಲಿ ಈಗ ನಿಮ್ಮ ಮಾಧ್ಯಮ ವೃತ್ತಿಗೆ ಬೇಕಾದಂಥದ್ದನ್ನು ನೀವು ಆ ವಿಚಾರಗಳನ್ನು ನಿಮ್ಮಿಂದ ಅಲ್ಲ, ನಮ್ಮಿಂದ ಹೊರಗೆ ಬರ್ಲಿಕ್ಕೆ ನಾವು ಅಂಥದ್ದು ನಾವು ಪಕ್ಷ ವಿರೋಧಿ ಮಾಡುವುದೇ ಇಲ್ಲ. ನಮ್ಮ ಪಕ್ಷದ ಆಂತರಿಕ ವಿಚಾರವನ್ನ ಮಾತಾಡಿದ್ರೆ ಅದು ಪಕ್ಷ ವಿರೋಧಿ ಚಟುವಟಿಕೆ. ಆದ ಕಾರಣ ಮಾತಾಡೋದು ಬಿಲ್ಕುಲ್ ಮಾತಾಡಲ್ಲ. ಆದ್ರೂ ಸದಾನಂದ ಗೌಡ್ರನ್ನ ಸ್ವಲ್ಪ ಬದಿಗಿರಿಸಿರೋದು ಯಾಕೆ ಹೈಕಮಾಂಡ್? ಅದೇ ಸುಮನ ಟಿವಿ ಅಂತವ್ರು ಏನಾದ್ರು ಮಾಡಿರ್ಬೋದು, ಬೇರೆಯವರು ಯಾರು ಖಂಡಿತವಾಗಿ ನನ್ನ ಪಾರ್ಟಿ ನಾನು ಹೇಳಿ ಕೇಳಿ, ಈ ಆರೋಪನ ನಾನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಕೇಳ್ತಾನೆ ಇರ್ಲಿಲ್ಲ. ಈಗ ನಮ್ಮ ಅಧ್ಯಕ್ಷರ ಮಾತನ್ನೇ ನೀವು ಉಲ್ಲೇಖ ಮಾಡಿದ್ದನ್ನು ನೋಡಿದ್ರೆ, ಇಲ್ಲ ಅಧ್ಯಕ್ಷರು ಹೇಳದನ್ನು ನೀವು ಹೇಳಿದ್ದಾರೆ ಅಂತ ಹೇಳಿದ್ರೆ ಒಂದು ಕಾರಣ ಕೊಡ್ತೀನಿ. ಸದಾನಂದ ಗೌಡರ ಅನುಮಾನ ರಾಜಕಾರಣದಿಂದ ದೂರ ಇದ್ದಾರೆ ಅನ್ನೋದಕ್ಕೆ ಕಾರಣ ಕೊಡ್ತೀನಿ. ನಾನೇ ವಾಲಂಟಿಯರ್ ಆಗಿ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ ಮೇಲೆ ಅವ್ರೇನ್ ದೂರ ಇಡೋದು ನನ್ನನ್ನ? ಹಂಗಾರೆ ನನ್ನನ್ನು ಕೋರ್ ಕಮಿಟಿಯಲ್ಲಿ ಯಾಕೆ ಇಟ್ಟಿದ್ದಾರೆ? ನನ್ನ ಪಕ್ಷದ ಅತ್ಯಂತ ಪ್ರಮುಖ ಸಮಿತಿ ಕೋರ್ ಸಮಿತಿ, ಅದೊಂದು 13-14 ಜನ ಇರುವಂತ, ಅದರಲ್ಲಿ ನನ್ನನ್ನು ಯಾಕೆ ಇಟ್ಕೊಂಡಿದ್ದಾರೆ? ಸೈಡ್ ಲೈನ್ ಮಾಡೋದಿದ್ರೆ ಅದರಲ್ಲಿ ಹೊರಗೆ ಹಾಕ್ಬೋದಿತ್ತಲ್ಲ. ಅಲ್ಲ, ನಿಮ್ ಮಾತಿಗೆ ಬೆಲೆ ಇಲ್ಲ ಅಂತ ಅಲ್ಲ, ಮಾತಿಗೆ ಬೆಲೆ ಇಲ್ಲ ಅಂತ ಸುಮನ್ನ ಟಿವಿ ಹೇಳಿದ್ರೆ ಅದಕ್ಕೆ ಏನ್ ಅರ್ಥ? ಅಲ್ಲ, ನಾನು ಹೇಳಿರೋದಲ್ಲ, ಬಿಜೆಪಿಯಲ್ಲೇ ಕೆಲವರು ಯಾರು ಹೇಳಿದ್ದು ಅಂತ ಹೇಳಿ ನನಗೆ, ನಾನು ಅದನ್ನ ಅಲ್ಲ ಅಂತ ಸಾಬೀತುಪಡಿದೆ. ಸುಮ್ಮನೆ ಆರೋಪಗಳನ್ನು ಮಾಡೋದರಿಂದ ಮಾಧ್ಯಮ ಪ್ರಚಾರ ಗಿಟ್ಟಿಸ್ಕೊಳಕ್ಕೆ ಇಲ್ಲ. ಪ್ರಚಾರ ಗಿಟ್ಟಿಸುವಂತಹ ಉದ್ದೇಶ ನಮ್ದು ಖಂಡಿತವೇ ಇಲ್ಲ. ಸದಾನಂದ ಗೌಡ್ರಲ್ಲಿ ಬಂದಿರೋ ಉದ್ದೇಶವು ಕೂಡ ಇಲ್ಲ. ಯಾರು ಅಂತ ಹೇಳಿ, ನೀವು ಹೇಳಿದನ್ನ ನನಗೆ ಯಾರು ಇಂಥವ ಹೇಳಿದಾನೆ? ಒಬ್ಬ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಮಾತಾಡಿರ್ತಾರೆ ಸರ್. ಯಾರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಯಾರೋ ಅವ್ರು ಹೇಳಿ ಯಾರು ಅಂತ ಅಂತದ್ದು ಹೇಳೇ ಇಲ್ಲ. ಹಂಗಾರೆ ನಿಮ್ಮಲ್ಲಿ ವಿಶ್ವಾಸ ಇಟ್ಟು ಹೇಳಿದ್ದೆ ಅಲ್ಲ ಅವರು. ನೀವು ಇದು ಕಲ್ಪನೆ ಮಾಡಿದ್ದು, ಇದು ನೀವು ತಯಾರು ಮಾಡಿದ್ದು. ಈ ತಯಾರು ಮಾಡಿದ್ದ ಇಲ್ಲ ಇದ್ರೆ ಅವರ ಹೆಸರು ಹೇಳಲಿಕ್ಕೆ ನೀವು ಯಾಕೆ ಹಿಂದೇಟಾಗ್ತೀರಿ? ಇಲ್ಲ, ಖಂಡಿತವಾಗಿ ಹಿಂದೇಟ್ ಹಾಕೋದಲ್ಲ. ಒಂದಿಷ್ಟು ಕಾರಣಗಳು ಎಲ್ಲವೂ ಕೂಡ ಇದೆ. ಚರ್ಚೆಗಳನ್ನ ನಾವು ಪ್ರಶ್ನೆ ಮಾಡ್ಲೇಬೇಕಲ್ವಾ? ಅದಕ್ಕೆ ಸಮಜಾಯಿಷಿ ಕೊಡೋದು ಬಿಡೋದು ನಿಮ್ಗೆ ಅಲ್ಲಣ್ಣ. ಅಂತದ್ದು ಇಲ್ಲದನ್ನ ನೀವು ಕೇಳಿದ್ರೆ ನಾನು ಅದಕ್ಕೆ ಯಾಕೆ ಉತ್ತರ ಕೊಡ್ಬೇಕು? ಪ್ರಾರಂಭದಲ್ಲೇ ಸಹಜವಾಗಿ ನೀವು ಹೇಳಿದ್ರಿ, ಅಲ್ಲಿಲ್ಲೇ ಪ್ರಾರಂಭ, ಅಧ್ಯಕ್ಷರು ನಿಮ್ಮ ಮೇಲೆ ಹಿಂಗೆ ಹೇಳಿದರು, ಹಿಂಗೆ ಮಾಡಿದ್ರು ಅಂತ ಹೇಳಿ ಅಧ್ಯಕ್ಷರು ಕೊಟ್ಟ ಸ್ಟೇಟ್ಮೆಂಟೇ ನನ್ನಲ್ಲಿದೆ. ನಾನು ಬೇಕಾದ್ರೆ ನಿಮಗೆ ಕೊಡ್ತೀನಿ. ಇಲ್ಲ ಸರ್, ಅದರಲ್ಲಿ ಏನು ಅಲ್ಲ, ಅವ್ರದ್ದು ಅಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಅವರು
ತನಿಖೆ ದಾವಣಗೆರೆಯಲ್ಲಿ ಹೋಗಿ ಮಾತಾಡಿರೋದ್ರ ಬಗ್ಗೆ ನೋಡಿದ್ದೀರಾ ಸರ್? ಎಲ್ಲವನ್ನು ನೋಡಿದ್ದೀನಿ ನಾನು. ಎಲ್ಲಾ ಟಿವಿಯನ್ನು, ಸುಮನ್ ಟಿವಿಯನ್ನು ಫಸ್ಟ್ ಟೈಮ್ ನೋಡಿದೆ. ಅಲ್ಲ, ಅಲ್ಲಿ ಆ ತರದ್ದು ಮಾತನಾಡಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ ಅದು ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಚರ್ಚೆಗಳು ಕೂಡ ಆಗಿತ್ತು ಅನ್ನೋದು. ಅದೇನೇ ಇರ್ಲಿ ಬಿಡಿ ಸರ್, ನೀವು ಅದ್ರ ಬಗ್ಗೆ ರಾಜಕಾರಣದಲ್ಲಿ ನಾನಿದ್ದೀನಿ, ಅದು ಇಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಅದನ್ನೇ ಕೆದಕುವುದರಲ್ಲಿ ಅರ್ಥ ಇಲ್ಲ. ಖಂಡಿತ. ಓಕೆ, ಇರ್ಲಿ, ನೀವು ಅದನ್ನ ಸಂದೇಶ ತಗೊಂಡ್ರೆ. ಈಗ ಬಿಜೆಪಿ ಮತ್ತು RSS ಯಾವ ರೀತಿಯಾಗಿ ಒಬ್ಬ ನಾಯಕ ಇರಬೇಕು ಅನ್ನೋದನ್ನ ಬಯಸುತ್ತೆ ಅನ್ನೋದಾದ್ರೆ, ಒಬ್ಬ ಪ್ರಖರ ಹಿಂದುತ್ವವಾದಿ ಬೇಕು, ಅಥವಾ ಒಬ್ಬ ಒಳ್ಳೆಯ ವಾಗ್ಮಿ ಬೇಕು, ಗಟ್ಟಿ ಧ್ವನಿಯಲ್ಲಿ, ಏರು ಧ್ವನಿಯಲ್ಲಿ ಮಾತನಾಡುವವನು ಬಿಜೆಪಿಗೆ ಬೇಕು ಅನ್ನುವ ಕಾರಣಕ್ಕೆ ಸದಾನಂದ ಗೌಡರು ಆ ಥರದವ್ರಲ್ಲ. ಬಹಳ ಪಾಪ, ಸದಾನಂದ ಆಗಿರ್ತಾರೆ, ಬಹಳ ಸಾಫ್ಟ್ ಆಗಿ ಮಾತಾಡ್ತಾರೆ, ಎಲ್ಲರನ್ನೂ ಕೂಡ ವಿಶ್ವಾಸದಿಂದ ಇಟ್ಕೊಳ್ತಾರೆ. ಅದೇ ಕಾರಣಕ್ಕೆ ನಿಮ್ಮನ್ನು ದೂರ ಇಟ್ಟಿದಾರಾ ಅಂತ ಅನ್ಸುತ್ತಾ ನಿಮ್ಗೆ? ಈ ಪದೇ ಪದೇ ದೂರ ಇಟ್ಟಿದ್ದಾರೆ ಅಂತ ಹೇಳುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ದೂರ ಇಟ್ಟಿಲ್ಲ ಅಂತ ಹೇಳಿದ ಮೇಲೆ ಮತ್ತೆ ನೀವು ಆ ಪ್ರಶ್ನೆ ಯಾಕೆ ಕೇಳ್ತೀರಿ? ನನ್ನನ್ನು ಕೋರ್ ಕಮಿಟಿಯಲ್ಲಿ ಇನ್ನೂ ಇಟ್ಕೊಂಡಿದ್ದಾರೆ ಅಂತ ಹೇಳಿದ ಮೇಲೆ ನೀವು ಯಾಕೆ ಕೇಳ್ತೀರಿ? ನಾನು ರಾಜ್ಯದ ಅಧ್ಯಕ್ಷನಾಗಿದ್ದಾಗ ಅಧಿಕಾರಕ್ಕೆ ತಂದವ ಸದಾನಂದ ಗೌಡ ಅಂತ ಹೇಳೋದನ್ನ ನೀವು ಗೊತ್ತಿದ್ದು ಪ್ರಶ್ನೆ ಯಾಕೆ ಕೇಳ್ತೀರಿ? ಆಯ್ತಲ್ಲ, ನಾನು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು, ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದು ನಮ್ಮ ಪಾರ್ಟಿ ಅಂತ ಹೇಳೋದು, ಕೇಂದ್ರದಲ್ಲಿ ಮಂತ್ರಿ 7.5 ವರ್ಷ ಇದ್ರಲ್ಲ, ಅದನ್ನೆಲ್ಲ ನೀವು ಯಾಕೆ ಗಣನೆ ತಗೊಳ್ಳಲ್ಲ? ಅಲ್ಲಲ್ಲ, ನೀವು ಈಗ ಯಾವುದೋ ಒಂದರಲ್ಲಿ ಮಾಡಿ ಆಚೆ ಹೊರಗೆ ಹಾಕಿದ್ರೆ ಸರಿ. ನಾನು ನಿರಂತರ 8-9 ವರ್ಷ ರಾಷ್ಟ್ರೀಯ ಕಾರ್ಯದರ್ಶಿ ಆಗಿದ್ದೆ, ನಾನು ರಾಷ್ಟ್ರೀಯ ಉಪಾಧ್ಯಕ್ಷ ಆಗಿದ್ದೆ. ನಾನು ಈಗ ನಾನು ಬೇಡ ಅಂತ ಹೇಳಿದ ಮೇಲೆ ಮತ್ತು ಕೂಡ ನಾನು ಕೋರ್ ಕಮಿಟಿಯಲ್ಲಿ ನಾನು ಮುಂದುವರಿತಾ ಇದ್ದೇನೆ. ಅವರು ಇರಬೇಕು ಅಂತ ಹೇಳಿದ್ದಾರೆ. ಇದರ ಅರ್ಥ ಏನು? ಅರ್ಥ ಆಗುವವರೆಗೆ ಅರ್ಥ ಆಗ್ತದೆ. ಇದರ ಅರ್ಥ ಸದಾನಂದ ಗೌಡರು ಬೇಕು ಪಾರ್ಟಿಗೆ ಅಂತ ಹೇಳಿ. ಸದಾನಂದ ಗೌಡರ ಮಾತುಗಳೆಲ್ಲವೂ ಕೂಡ ಇವತ್ತು ಮಾನ್ಯತೆಯನ್ನ ಪಡೆಯುತ್ತೆ. ಅದು ನೀವು ಹೇಳ್ಬೇಕು, ನಾನಲ್ಲ ತೀರ್ಮಾನ ಕೊಡುವಂಥದ್ದು, ನಾನಲ್ಲ ತೀರ್ಮಾನ, ಪಬ್ಲಿಕ್ ಕೊಡಬೇಕು. ಏನ್ ಅನ್ಸುತ್ತೆ ಸರ್ ಈಗಿನ ಸದ್ಯದ ರಾಜ್ಯದ ಬಿಜೆಪಿಯ ಬಗ್ಗೆ? ಸರ್, ರಾಜ್ಯದ ಬಿಜೆಪಿ ಇನ್ನಷ್ಟು ಬಲಿಷ್ಠ ಆಗಬೇಕು. ರಾಜ್ಯದ ಬಿಜೆಪಿ ಇನ್ನಷ್ಟು ಹೋರಾಟಗಳನ್ನು ಬಲಯುತವಾಗಿ ಸಂಘಟನೆ ಮಾಡಬೇಕು. ರಾಜ್ಯದ ಬಿಜೆಪಿ ಬರುವ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರುವ ಎಲ್ಲ ಪ್ರಯತ್ನಗಳನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು. ಈಗಾಗಲೇ ಪ್ರಾರಂಭ ಆಗಿದೆ, ನಡೀತಾ ಇದೆ, ಹೋಗ್ತಾ ಇದೆ. ನಾವು ಕೂಡ ಎಲ್ಲ ಕಡೆ ಹೋಗ್ತಾ ಇದ್ದೇವೆ. ಅಲ್ಲಿ ಇಲ್ಲಿ ಒಂದು ಕಾಲದಲ್ಲಿ ನಮ್ಮೊಳಗಿದ್ದಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಆ ಶಿಸ್ತಿನ ಒಂದು ವ್ಯವಸ್ಥೆ, ಆ ಶುದ್ಧೀಕರಣ ಪ್ರಾರಂಭ ಆದ ಮೇಲೆ ಎಲ್ಲವೂ ಕೂಡ ಒಂದು ಹತೋಟಿಗೆ ಬರುವಂಥದ್ದು ಆಗಿದೆ. ಈಗ ಅಂದ್ರೆ ಎಲ್ಲವೂ ಸರಿ ಇಲ್ಲ ಅಂತ ಒಪ್ತೀರಿ? ಹಾಗಾದ್ರೆ ನಾನು ಒಪ್ಪಲ್ಲ, ಎಲ್ಲವೂ ಸರಿ ಇಲ್ಲ ಅಂತ ನಾನು ಒಪ್ಪದೇ ಇಲ್ಲ. ಇನ್ನಷ್ಟು ಬಲಿಷ್ಠ ಆಗಬೇಕು ಅಂತ ಹೇಳಿದ್ರೆ, ಈಗ ಸರಿ ಇಲ್ಲ ಅಂತಲ್ಲ, ಇನ್ನಷ್ಟು ಬಲಿಷ್ಠ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಸ್ಟ್ರೆಂತ್ ಜಾಸ್ತಿ ಆಗಬೇಕು. ಸ್ಟ್ರೆಂತ್ ಕಡಿಮೆ ಇದೆ ಅಂತ ಈಗ ಸ್ಟ್ರೆಂತ್ ಕಡಿಮೆ ಇದೆ ಅಂತ ಆಯ್ತು. ಇಲ್ಲ, ಹಂಗೆ ನಾನು ಹೇಳೇ ಇಲ್ಲಲ್ಲ. ನೀವು ಹೇಳೋದನ್ನ ನೀವು ಹೇಳಿದ್ರೆ ಅಳಿಯಲ್ಲ ಮಗಳ ಗಂಡ ಅಲ್ಲ, ನೀವೇ ಅರ್ಥ ಮಾಡಿಕೊಂಡು, ಅಳಿಯಲ್ಲ ಮಗಳ ಗಂಡ ಮಾಡಿಕೊಂಡು ಹೇಳಿದ್ರೆ ಅದರಲ್ಲಿ ಅರ್ಥ ಇಲ್ಲ. ಅಲ್ಲ, ಸ್ಟ್ರಾಂಗ್ ಪ್ರಶ್ನೆಗಳನ್ನು ಕೇಳಿದ್ರೆ ನಾನು ನೇರ ಉತ್ತರ ಕೊಡ್ತೀನಿ. ಆದ್ರೆ ಇಲ್ಲದ ಪ್ರಶ್ನೆಗಳನ್ನು ಕೇಳಿ ಅದನ್ನ ಮತ್ತೆ ಪಬ್ಲಿಕ್ ವಲಯದಲ್ಲಿ ಒಂದು ಅಲ್ಲ, ಯಾವ ರೀತಿಯಾಗಿ ಸಂಘಟಿತರಾಗಬೇಕು ಸರ್? ನೀವು ಒಬ್ಬ ಹಿರಿಯ ಅನುಭವಿ. ಪಾರ್ಟಿಯಲ್ಲಿ ನಾವು ಚರ್ಚೆ ಮಾಡಿ ಅದಕ್ಕೆ ನಾವು ಪಾರ್ಟಿಯಲ್ಲಿ ತಯಾರು ಮಾಡ್ತೀವಿ, ನಾವು ತಯಾರು ಮಾಡ್ತಾ ಇದ್ದೀವಿ ಈಗಲೇ. ಈಗ ಯುವಕರು ಒಂದಿಷ್ಟು, ಈಗ ವಿಜಯೇಂದ್ರ ಅವರೇ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ, ಮುಂದೆಯೂ ಕೂಡ ಅವರ ನಾಯಕತ್ವದಲ್ಲೇ ಮುಂದುವರಿಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಹೈಕಮಾಂಡ್ ನಿರ್ಧರಿಸುತ್ತೆ ಅನ್ನುವಂತಹ ಚರ್ಚೆಗಳೆಲ್ಲವೂ ಕೂಡ ಪಕ್ಷದ ಮೂಲಗಳಿಂದ ನಮ್ಗೆ ಮಾಧ್ಯಮಗಳಿಗೆ ಬರ್ತಾ ಇರುವಂತಹ ಮಾಹಿತಿಗಳು ಸ್ವಲ್ಪ ಮಟ್ಟಿಗಾದ್ರೂ. ಸೊ ಈಗ ಯುವಕರಿಗೆ ಅಂಥದ್ದು ಯಾವ ಮಾಧ್ಯಮಗಳಿಗೂ ಬರಲಿಲ್ಲ. ನಿಮ್ಮ ಒಂದು ಮಾಧ್ಯಮ ಬಿಟ್ಟು ನಿಮಗೆ ಚರ್ಚೆಗಳಿದೆ. ವಿಜಯೇಂದ್ರ ಅವರು ನಿಮ್ಮನ್ನೆಲ್ಲ ತೆಗೆದುಕೊಂಡು ಹೋಗೋದಿಲ್ಲ ಅನ್ನೋ ಚರ್ಚೆಗಳಿದೆ. ವಾರದಲ್ಲಿ ಒಂದ್ಸರಿ ನನಗೆ ಸದಾನಂದ ಗೌಡರ ಮೇಲೆ ಯಾಕೆ ಸಿಟ್ಟು, ದ್ವೇಷ? ನಿಮ್ಮಿಂದ ನಾನೇನೋ ತಪ್ಪು ಮಾತನಾಡ್ತಿಲ್ಲ ಉದ್ದೇಶ ನನಗಿದೆಯಾ ಹೇಳಿ? ಖಂಡಿತ ಇಲ್ಲ. ನೀವು ಸ್ವಲ್ಪ ಎಲ್ಲೋ ಬೆಂಕಿ ಹಚ್ಚುವಂತ ಕೆಲಸ ಮಾಡುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತೀರಷ್ಟೇ. ಆ ಬೆಂಕಿ ನಮ್ಮಲ್ಲಿ ಬೆಂಕಿ ಹಚ್ಚೋ ಪ್ರಯತ್ನ ಮಾಡಿದಿದ್ರೆ ನಿಮ್ಮ ಬಗ್ಗೆ ಮಾತನಾಡೋದಕ್ಕೆ ಬೇಕಾದಷ್ಟು ಇವೆ. ಅಲ್ಲಿ ಮಾತಾಡಿ ಅದನ್ನ ಕೇಳಿ, ನಾನು ಹೇಳ್ತೀನಿ ಏನು ಅಂತ ಹೇಳಿ. ನಿಮ್ಮ ಟಿವಿಯ ಬಗ್ಗೆ ಕೂಡ ನಾನು ಮಾತಾಡಬಹುದು. ಹಂಗೆ ಆ ತರದ ಪ್ರಯತ್ನಗಳಿಲ್ಲ ಸರ್. ಆಕ್ಚುಲಿ ಏನ್ ಗೊತ್ತಾ, ಜನ ನಿಮ್ಮಿಂದ ಏನ್ ಬಯಸ್ತಿದ್ದಾರೆ, ಈ ತರದ ಒಂದಿಷ್ಟು ಗೊಂದಲಗಳಿಗೆ ಒಬ್ಬ ಹಿರಿಯ ನಾಯಕರಾಗಿರುವವರು, ಕೇಂದ್ರ ಸಚಿವರಾಗಿದ್ದವರು, ಮಾಜಿ ಮುಖ್ಯಮಂತ್ರಿಗಳಾಗಿದ್ದವರು, ಒಂದಿಷ್ಟು ವಿಷಯಗಳು ಹೊರಗೆ ಬರ್ಲಿ ಅನ್ನೋ ಕಾರಣ ನಾನು ಎಲ್ಲ ವಿಷಯವನ್ನು ಹೇಳಿದ್ದೀನಿ. ಈಗ ಉಳಿದದ್ದೇನಿಲ್ಲ, ಎಲ್ಲ ವಿಷಯಗಳನ್ನು ವಾರಕ್ಕೊಮ್ಮೆ ನನ್ನಲ್ಲಿ ಬರುವಂತ ಎಲ್ಲ ಮಾಧ್ಯಮ ಖಂಡಿತವಾಗಿ ಹೇಳಿ, ಎಲ್ಲರಲ್ಲಿ ನಾನು ಹೇಳ್ತಾ ಇದ್ದೀನಿ, ಎಲ್ಲವನ್ನು ಮಾಡ್ತಾ ಇದ್ದೇನೆ. ಪ್ರೆಸ್ ಮೀಟ್ ನಲ್ಲಿ ಮಾಡ್ತಾ ಇದ್ದೀನಿ,
ಬೇರೆ ಸರ್ ಈಗ ಇದೊಂದು ಇಂಟರ್ವ್ಯೂ ಆದ ಕಾರಣ ನೀವು ಕೇಳಿದ ಪ್ರಶ್ನೆಗೆ ಹೌದಾ ಅಲ್ವಾ, ಇಲ್ಲ ಇದ್ರೆ ಇಲ್ಲ. ಅಲ್ಲ ಅದು ಹೇಳಿ, ನಮ್ಮನ್ನು ನೀವು ಬೊಟ್ಟು ಮಾಡ್ಬಿಡಿ ಅಂತ. ಅಲ್ಲ ನೀವು ನನ್ನನ್ನು ಬೊಟ್ಟು ಮಾಡಿದಾಗ ನಾನು ಸುಮ್ಮನೆ ನಾನು ನೇರ ಆರೋಪ ಮಾಡಿಲ್ಲ. ನಿಮ್ಮಲ್ಲಿ ಹಿಂಗಾಗಿದಂತೆ, ನಿಮ್ಮನ್ನು ಸೈಡ್ ಲೈನ್ ಮಾಡಿದಾರಂತೆ, ಅದೆಲ್ಲ ನಿಮಗೆ ಯಾರು ಹೇಳಿದ್ದು? ಅವರ ಹೆಸರು ಹೇಳಲಿಕ್ಕೆ ನೀವು ತಯಾರಿಲ್ಲ. ಅಲ್ಲ 24ರ ಟಿಕೆಟ್ ಸಿಕ್ಕಿದ್ರೆ ಈ ತರದ ಮಾತುಗಳನ್ನು ಹೇಳ್ತಾ ಇರಲಿಲ್ಲ ಅಂತ. ನೀವು ಕಳಿಸಿದ ಪತ್ರಕ್ಕೆ ಉತ್ತರ ಬಂದಿದ್ರೆ ಈ ತರದ ಪ್ರಶ್ನೆಗಳು ಬರ್ತಾನೆ ಇರಲಿಲ್ಲ. 24ರಿಗೆ ನನಗೆ ಟಿಕೆಟ್ ಬೇಡ ಅಂತ ಹೇಳಿದವ ನಾನೇ. ಉತ್ತರ ಬಂತ ನಿಮ್ಗೆ ಈಗ ನಿಮ್ಮ ಟಿವಿಗೆ? ಮೋದಿ ಅವರಿಗೆ ಹೇಳಿದವ ನಾನು 24ಕ್ಕೆ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿ. ಮತ್ತೆ ಪ್ರಶ್ನೆ ಯಾಕೆ ನಿಮ್ದು? ಆಯ್ತು, ಈಗ 28ಕ್ಕೆ JDS ಮತ್ತು ಬಿಜೆಪಿ ಮೈತ್ರಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ನೋಡಿ, HD ಕುಮಾರಸ್ವಾಮಿ ಅವರು ಮತ್ತೆ ಪ್ರಹ್ಲಾದ್ ಜೋಶಿ ಅಂತ ನಾಯಕರೆಲ್ಲರೂ ಕೂಡ ತೀರಾ ಒಬ್ರಿಗೊಬ್ರು ಪರಸ್ಪರ ಬೈದಾಡ್ಕೊಂಡಿದ್ದಾರೆ. ಇವರು ಅವರಿಗೆ ಪೇಶ್ವೆ ಬ್ರಾಹ್ಮಣ ಅಂದವರು, ಆಮೇಲೆ ಇವರು ಕೂಡ ಪಾಲಿಟಿಕ್ಸು, ನೆಪೋಟಿಸಮ್, ಅದು ಇದು ಅಂತೆಲ್ಲ ಹೇಳ್ಕೊಂಡು ಹಿಗಾಮುಗ ಬೈದಾಡ್ಕೊಂಡಿದ್ದಾರೆ. ಅಂತಹ ಪಕ್ಷದ ಜೊತೆಗೆ RSS ಬಗ್ಗೆ HD ಕುಮಾರಸ್ವಾಮಿ ಅವರು ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ, ದೇವೇಗೌಡರು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಿದೆ. ಅಂತಹ ನಿಮ್ಮ ಮಾತೃ ಸಂಸ್ಥೆಗೆ ಬೈದಾಡ್ದವರನ್ನ ನೀವು ಒಂದೇ ಚಡ್ಡಿಯಲ್ಲಿ ಈಗ ಚುನಾವಣೆ ರಾಜಕಾರಣವನ್ನ ಎದುರಿಸೋದಕ್ಕೆ ನಾನು ಅದಕ್ಕೆ ಒಂದೇ ಉತ್ತರ ಹೇಳ್ಬಿಡ್ತೀನಿ. ಇದು ನಾನು ಹೇಳುವಂಥದ್ದಲ್ಲ, ಇಡೀ ರಾಜಕಾರಣದ ಜುರಿಸ್ಪ್ರುಡೆನ್ಸ್ ಅದೇ. ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳು ಅಲ್ಲ, ಯಾರು ಶಾಶ್ವತ ಮಿತ್ರರು ಅಲ್ಲ. ಆದ ಕಾರಣ ಯಾವಾಗ ಹೊಂದಾಣಿಕೆ ಮಾಡಿಕೊಳ್ತಾರೆ ಎಲ್ಲ ಸರಿ ಮಾಡಿಕೊಳ್ತಾರೆ, ಯಾವಾಗ ಅವರವರ ಅಸ್ತಿತ್ವಕ್ಕಾಗಿ ಪ್ರಯತ್ನ ಪಡ್ತಾರ ಆಗ ಫೈಟ್ ಮಾಡ್ತಾರೆ ಅಷ್ಟೇ. ಅಂದ್ರೆ ಈಗ ಕುಮಾರಸ್ವಾಮಿ ಅವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಈ ಹಿಂದೆ ಕೂಡ ಮೈತ್ರಿ ರಾಜಕಾರಣ ಇತ್ತು ನಿಮ್ದು, ಅವರು NDA ನಾಯಕರು, NDA ನಾಯಕರು, ನಮ್ಮ ಕೇಂದ್ರದ NDA ಪಾರ್ಟಿಯಲ್ಲಿ ಅವರು ಮಂತ್ರಿಗಳು, ನಮ್ಮೆಲ್ಲ ಹಿರಿಯ ರಾಜಕಾರಣಿಯವರು. ಈ ಅಡ್ಡ ಮತದಾನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆಗಳು ಇತ್ತೀಚೆಗೆ ಆಯ್ತು. ಸೊ ಅಲ್ಲಿಯೂ ಕೂಡ ನಿಮ್ಮ ಹೆಸರುಗಳೆಲ್ಲವೂ ಕೂಡ ಒಂದಿಷ್ಟು ಪ್ರಸ್ತಾಪ ಆಯಿತು. ಕುಮಾರಸ್ವಾಮಿ ಅವರ ಹೆಸರು ಬಂತು, ಪ್ರಹ್ಲಾದ್ ಜೋಶಿ ಅವರ ಹೆಸರು ಬಂತು, ನಿಮಗೂ ಕೂಡ ಗೊತ್ತಿದೆ ಅನ್ನೋದೆಲ್ಲ ಆಯ್ತು, ಏನೇನೋ ಚರ್ಚೆಗಳಾಯ್ತು. ನಿಮ್ಮದೇ ವಲಯಗಳಿಂದ ಬರ್ತಾ ಇರುವಂತ ಈ ತರದ ಗೊಂದಲಗಳು ಮತ್ತೆ ಮತ್ತೆ ನಿಮ್ಮ ಪಕ್ಷದಿಂದಲೇ, ನಿಮ್ಮ ಮೈತ್ರಿ ಪಕ್ಷಗಳಿಂದಲೇ ಹೊರಗೆ ಬರ್ತಿರುವಂತಹ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡದೆ ಸುಮ್ಮನೆ ಕೂರೋದಕ್ಕೆ ನಮಗೆ ಆ ಗೊಂದಲಗಳಿಲ್ಲ. ಗೊಂದಲಗಳಿರೋದು ನಿಮಗೆ ಈಗ ಅಲ್ಲ ಸರ್, ಗೊಂದಲಗಳಿಲ್ಲ ಪಕ್ಷದಿಂದನೇ ನಿಮ್ಮ ನಮ್ಗೆ ಹೊರಗೆ ಬರ್ತಾ ಇದೆ, ನಮಗಿಲ್ಲ. ನೀವೀಗ ಎಷ್ಟೇ ಸಂಶಯ ತಗೊಳ್ಬಹುದು. ನಾನು ನಿಮಗೆ ಅರ್ಥ ಆದ್ರೆ ಅರ್ಥ ಮಾಡ್ಕೊಳ್ಳಿ. ಖಂಡಿತ ನಮ್ಮಲ್ಲಿ ಆ ಗೊಂದಲಗಳಿಲ್ಲ, ನಮ್ಮಲ್ಲಿ ಅದಕ್ಕೆ ಸಮಜಾಯಿಸಿಕೊಡುವಂತ ಅವಶ್ಯಕತೆಗಳು ಇಲ್ಲ. ಅಂದ್ರೆ ನಿಮ್ಮ ಬಗ್ಗೆ ನಾನು ಆಗ್ಲೇ ಹೇಳಿದಾಗೆ ನಿಮ್ಮ ಬಗ್ಗೆ ನಿಮ್ಮಿಂದ ಯಾವುದೇ ಏನು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಡಿಸ್ಬೇಕು ಅನ್ನುವಂತ ಪ್ರಯತ್ನವಂತೂ ಮಾಡ್ತಾ ಇಲ್ಲ. ನಿಮ್ಗೆ ನಿಮಗೆ ಗೌರವದಿಂದಲೇ ಹೇಳಿರೋದು. ಸದಾನಂದ ಗೌಡ್ರು ಈ ರೀತಿಯಾಗಿ ಒಂದಿಷ್ಟು ಅನುಭವ ಉಳ್ಳವರು, ಮುಖ್ಯಮಂತ್ರಿಗಳಾಗಿ, ಕೇಂದ್ರ ಸಚಿವರಾಗಿ, ಸಂಸದರಾಗಿ ಬೇರೆ ಬೇರೆ ಹುದ್ದೆಗಳನ್ನ ಅಲಂಕರಿಸಿದವರು. ಪಕ್ಷ 2028ಕ್ಕೆ ಈಗ ತಯಾರಾಗ್ತಾ ಇದೆ. ನಿಮ್ಮ ಸಲಹೆ ಸೂಚನೆಗಳೇನು ಪಕ್ಷಕ್ಕೆ? ಅಲ್ಲ, ನಾವು ಅದನ್ನು ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿದ್ದೀವಿ ಈಗಾಗಲೇ. ಹೆಂಗೆ ಕೆಲವು ಪೊಲಿಟಿಕಲ್ ಸ್ಟ್ರಾಟಜಿಯನ್ನ ಓಪನ್ ಆಗಿ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಆ ಪೊಲಿಟಿಕಲ್ ಸ್ಟ್ರಾಟಜಿಯನ್ನ ನಾವು ಕೋರ್ ಕಮಿಟಿಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಪ್ಲಾನ್ ಆಫ್ ಆಕ್ಷನ್ ಮಾಡಿದ್ದೀವಿ. ಓಕೆ ಸರ್, ಈಗ ರಾಮ ಮಂದಿರದ ದೇಣಿಗೆ ಕಳ್ಳತನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸದಾನಂದ ಗೌಡರ ನಿಲುವು ಏನು? ಅಲ್ಲ, ನನ್ನ ನಿಲುವು, ಯಾರು ಆ ಕಳವು ಎಲ್ಲ ಮಾಡಿದವರು ಅದನ್ನು ಚೆನ್ನಾಗಿ ತನಿಖೆ ಆಗಬೇಕು, ಅವರಿಗೆ ಗಂಭೀರವಾದಂಥ ಶಿಕ್ಷೆಗಳನ್ನು ಕೊಡಬೇಕು. ಇದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಹೆಣ್ಣು ಮಗಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಆಗುತ್ತೆ. ನೀವು ಅದೇ ಭಾಗದವರು, ಇವಾಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಲಿಲ್ಲ, ಬಟ್ ನಿಮ್ಮ ಸರ್ಕಾರ ಇತ್ತು ರಾಜ್ಯದಲ್ಲಿ. ನೀವು ನಿಮ್ಮದೇ ಸಮುದಾಯದ ಒಂದು ಹೆಣ್ಣು ಮಗಳಿಗೆ ಈ ರೀತಿಯಾಗಿ ಒಂದು ಅತ್ಯಾಚಾರ, ಕೊಲೆ ಆಗಿರುವಂಥ ಸಂದರ್ಭದಲ್ಲಿ ನೈತಿಕ ಹೊಣೆ ಹೊತ್ತು ನೀವು ಆ ಕುಟುಂಬಸ್ಥರ ಪರವಾಗಿ ನಿಂತಿಲ್ಲ. ನೋಡಿ, ಇಲ್ಲಿ ಎರಡು ಪ್ರಶ್ನೆ ಇದೆ. ಒಂದು, ಈಗ ಈ ಮ್ಯಾಟರ್ ಕೋರ್ಟಲ್ಲಿದೆ, ಆದ ಕಾರಣ ಅದರ ಇನ್ ಅಂಡ್ ಔಟ್ ನಾನು ಮಾತಾಡೋದಿಲ್ಲ. ದಿ ಮ್ಯಾಟರ್ ಇಸ್ ಪೆಂಡಿಂಗ್ ಬಿಫೋರ್ ದಿ ಕೋರ್ಟ್. ಈಗಾಗಲೇ ಸುಪ್ರೀಂ ಕೋರ್ಟ್ ಮತ್ತೆ ಆದೇಶ ಕೊಟ್ಟ ಕಾರಣ ಅದರ ಬಗ್ಗೆ ನಾನು ಯಾವುದೇ ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಎರಡನೇದಾಗಿ, ನಾನು ಕೇವಲ ಒಬ್ಬ ಸಮುದಾಯದ ವ್ಯಕ್ತಿಯಾಗಿ ನೋಡ್ತಾ ಇಲ್ಲ. ನಾನು ಬೇರೆ ಬೇರೆ ಜವಾಬ್ದಾರಿಯಲ್ಲಿದ್ದಾಗ ಎಲ್ಲರೂ ನನ್ನ ಸಮುದಾಯದವರು ಅಂತ ಹೇಳಿ ನೋಡುವಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡಿದ್ದೇನೆ. ಆದ ಕಾರಣ ಈಗ ಅದು ಮ್ಯಾಟರ್ ಪೆಂಡಿಂಗ್ ಬಿಫೋರ್ ದಿ ಕೋರ್ಟ್. ಆದ ಕಾರಣ ನಾನು ಅದನ್ನು ಮಾತಾಡೋದಿಲ್ಲ, ಲಿಸ್ಪೆಂಡೆನ್ಸ್ ಆಗುತ್ತೆ. ಸರ್, ಆ ಪ್ರಕರಣದ ಆರೋಪವನ್ನು ಹೊತ್ತಿರುವ ದೊಡ್ಡವರೊಬ್ಬರು ಆಗ ಮಾಧ್ಯಮಗಳಿಗೊಂದು ಹೇಳಿಕೆಯನ್ನು ಕೊಟ್ಟರು. ಆಗಿನ ಸರ್ಕಾರದ ಗೃಹ ಸಚಿವರಾಗಿರುವಂತಹ ಆರುಷಕ್ ಅವರಿಗೆ ನಾನು ಕಾಲ್ ಮಾಡಿ ಮಾತನಾಡಿದ್ದೆ ಅಂತ ಹೇಳಿದ್ರು. ನಿಮ್ಗೆ ಏನಾದರೂ ಕಾಲ್ ಬಂದಿದ್ದ? ಆ ಥರದ್ದು ಏನಾದರೂ
ಅದರ ಬಗ್ಗೆ ಗೊತ್ತಿಲ್ಲ, ನನ್ನಲ್ಲಿ ಯಾರು ಅದರ ಬಗ್ಗೆ ಮಾತಾಡಿದ್ದು ಇಲ್ಲ. ನಾನು ಕೂಡ ಅದರ ಸುದ್ದಿ ಯಾವತ್ತೂ ಕೂಡ ಮ್ಯಾಟ್ರ್ ಇನ್ವೆಸ್ಟಿಗೇಷನ್ಲಿ ಮತ್ತು ಕೋರ್ಟಲ್ಲಿ ಇರುವಾಗ ನಾನು ಮಾತಾಡ್ಲಿಕ್ಕೆ ಹೋಗ್ಲಿ. ಮತ್ತು ಅದೊಂದು ಹಿಂದೂ ಧಾರ್ಮಿಕ ಒಂದು ಪವಿತ್ರ ಕ್ಷೇತ್ರ. ಯಾರು ಯಾನೇ ಹೇಳಿ ಹೆಚ್ಚು ಕಡಿಮೆ ಆದರೂ ಕೂಡ ಅದಕ್ಕೇನು ತೊಂದರೆ ಆಗದಂತೆ ಆಗಬೇಕು. ಅದೊಂದು ಹಿಂದೂಗಳ ಭಾವನೆಗೆ ಧಕ್ಕೆ ಆಗುವಂಥದ್ದು ಆಗಬಾರ್ದು ಅಂತ ಹೇಳೋದು ನನ್ನ ಅಭಿಪ್ರಾಯ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಬೇಕು ಖಂಡಿತವಾಗಿ ಸಿಗಬೇಕು. ಈಗ ನೀವು ನಿಂತು, ನೀವೊಬ್ಬ ಹಿರಿಯ ನಾಯಕರಿದ್ರಿ, ನಿಮ್ಮ ಪಕ್ಷದವರೆಲ್ಲರೂ ಕೂಡ ಪಾದಯಾತ್ರೆ ಮಾಡಿದ್ರು. ಅಲ್ಲಿ ಏನು ಗೊಂದಲ ಆಯಿತು ಕೇಳಿದ್ರೆ, ಸೌಜನ್ಯ ಕುಟುಂಬಸ್ಥರನ್ನು ಕೂಡ ನಿಮ್ಮ ನಾಯಕರು ಹೋಗಿ ಅಲ್ಲಿ ಭೇಟಿ ಮಾಡ್ತಾರೆ, ಆರೋಪ ಹೊತ್ತಿರುವವರನ್ನು ಕೂಡ ಹೋಗಿ ಭೇಟಿ ಮಾಡ್ತಾರೆ. ಈ ತರದ ಗೊಂದಲಗಳು ಎದುರಾದಂತಹ ಸಂದರ್ಭದಲ್ಲಿ ನಿಮ್ಮ ಪಕ್ಷದ ಬಗ್ಗೆ ಒಂದು ಅನುಮಾನ ಹುಟ್ಟುತ್ತೆ ಅಂತ. ಅಲ್ಲ, ಇಲ್ಲಿ ಪ್ರಶ್ನೆ ಇರುವಂಥದ್ದು ನ್ಯಾಯ ಸಿಗಬೇಕು ಅಂತ ಹೇಳುವಂಥದ್ದು. ನಾವು ಯಾವುದೇ ಆರೋಪಿಗಳ ಪರವಾಗಿ ನಾವು ಹೋಗಲಿಲ್ಲ. ಒಂದು ನಮ್ಮ ಧಾರ್ಮಿಕ ಕ್ಷೇತ್ರ, ಆ ಧಾರ್ಮಿಕ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಒಂದು ಅಪಮಾನಗಳು ಮತ್ತೊಂದು ಆಗಬಾರದು ಅಂತ ಹೇಳುವಂಥದ್ದು ಒಂದು. ಎರಡನೇದಾಗಿ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವಂಥದ್ದು ಎರಡು. ಈ ಎರಡಕ್ಕೆ ಬೇಕಾಗಿ ಹೋಗಿ ಧರ್ಮಸ್ಥಳದಲ್ಲಿ ಧಾರ್ಮಿಕ ಕ್ಷೇತ್ರಕ್ಕೆ ಇದಾಗಬಾರ್ದು ಅಂತ ಹೇಳುವಂಥದ್ದು ಅಲ್ಲಿ ನಮ್ಮ ಹೋರಾಟ ನಡೀತು. ಆ ಮಗಳನ್ನು ನೋಡಿ ಅವಳಿಗೆ ಸಾಂತ್ವನ ಹೇಳುವಂಥದ್ದು, ಅವರ ಅಮ್ಮನಿಗೆ ಸಾಂತ್ವನ, ಅವರ ಮನೆಗೆ ಹೋಗುವಂಥದ್ದು ಮಾಡಿತು. ದೇವಸ್ಥಾನ ಧರ್ಮದ ಅಪಪ್ರಚಾರ ಆಗ್ತಾ ಇದೆ ಅಂತ ಯಾವ ತರ ಆಗ್ತಾ ಇದೆ ಅದು? ಅಂದ್ರೆ ನಿಮ್ಗೆ ಅನಿಸ್ತಾ ಇದೆಯಾ ಧರ್ಮಸ್ಥಳದಲ್ಲಿ ಆಗಿರುವ ಘಟನೆಯನ್ನ ಧರ್ಮಸ್ಥಳದಲ್ಲಿ ಆಗಿದೆ ಅಂತ ಹೇಳೋದು ತಪ್ಪಾ? ಅಲ್ಲ, ನಾನು ಧರ್ಮಸ್ಥಳದಲ್ಲಿ ಆ ಸ್ಥಳದ ಹೆಸರು ಹೇಳೋದಕ್ಕೆ ನಂದು ಅಭ್ಯಂತರಗಳಿಲ್ಲ. ಆದರೆ ಹಲವಾರು ಸಂದರ್ಭಗಳಲ್ಲಿ ಧರ್ಮಾಧಿಕಾರಿಗಳ ಹೆಸರನ್ನು ಕೂಡ ಅವರ ಮನೆಯವರ ಹೆಸರುಗಳನ್ನೆಲ್ಲ ಲಿಂಕ್ ಮಾಡಿರುವಂಥದ್ದು ಪರೋಕ್ಷವಾಗಿ ಒಂದು ರೀತಿಯಲ್ಲಿ ತನಿಖೆಯಲ್ಲಿ ಅಲ್ಲ ಅಂತ ಆದ ಮೇಲೆ ಕೂಡ ಅದರ ಬಗ್ಗೆ ಮಾಡ್ತಾ ಇರುವಂಥದ್ದು. ಅದು ಒಂದು ರೀತಿಯಲ್ಲಿ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಒಂದು ಭಾವನೆ ಬರ್ತದೆ, ಧರ್ಮಸ್ಥಳಕ್ಕೆ ಈ ರೀತಿ ಆಯ್ತಲ್ಲ ಅಂತ. ನ್ಯಾಯ ಸಿಕ್ಕಬೇಕು ಅಂತ ಹೇಳುವಂಥದ್ದು ನಮ್ಮ ಪ್ರಮುಖ ವಾದ, ಅದು ಜನರಲ್ ವಾದ, ನಂದೊಂತಲ್ಲ, ಎಲ್ಲರದ್ದು ಒಂದು ವಾದ. ಆ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಸಿಕ್ಕಬೇಕು, ಯಾರು ಮಾಡಿದ್ದು. ನಮ್ಮದು ಇನ್ನೊಂದು ಹೆಜ್ಜೆ, ಆ ದೇವಾಲಯದ ಹೆಸರು ಪ್ರತಿ ಬಾರಿ ಧರ್ಮಸ್ಥಳ, ಅದರ ಆಡಳಿತ ಮಂಡಳಿ, ಇವರ ಉಲ್ಲೇಖಗಳು ಇದಕ್ಕೆ ಒಂದು ಎಲ್ಲೋ ಕಡಿವಾಣಗಳು ಬೀಳಬೇಕು ಅಂತ ಹೇಳೋದು. ಎಲ್ಲಿಯೂ ಆಗಿಲ್ಲ. ಅಲ್ಲಿ ತಪ್ಪು ಅಂತ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರನ್ನೇ ಏನು ಬಿಡಬೇಕು ಅಂತ ಯಾರು ಹೇಳ್ತಾ ಇಲ್ಲ. ಅಲ್ಲ, ಮೊದಲು ಬಂದಿರುವಂತ ಆರೋಪ ಅವರ ಮೇಲೇನೆ ಅಂತ. ಅದು ನನಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆರೋಪ ಬಂದವರನ್ನೇ ನೀವು ರಾಜ್ಯಸಭಾ ಮೆಂಬರ್ ಆಗಿ ಮಾಡಿದ್ರಿ? ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಅದು ನೋಡಿ, ರಾಜ್ಯಸಭಾ ಮೆಂಬರ್ ಮಾಡಿರೋ ನಮ್ಮ ರಾಷ್ಟ್ರೀಯ ಪದಾಧಿಕಾರಿಗಳು, ನಾವಲ್ಲ. ಇಲ್ಲಿ ಹೇಳಿ ಕಳಿಸಿ ಮಾಡುವಂಥದ್ದು ನಿಮ್ಮ ಶಿಫಾರಸಿಲ್ಲದೆ ಆಗುತ್ತಾ? ಇಲ್ಲ, ನಾವು ನೋಡಿ ನಾಮಿನೇಷನ್ ನಿಮ್ಮದು ಅಂತಂದ್ರೆ ಇಲ್ಲಿನ ಬಿಜೆಪಿಯ ನಾಯಕರು ಸಾಧಾರಣವಾಗಿ ನಾಮಿನೇಷನ್ಸ್ ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿಗೆ ನಾಮಿನೇಷನ್ಸ್ ಮಾಡುವಂತ ಅಧಿಕಾರ ಅದು ಕೇಂದ್ರ ಸರ್ಕಾರಕ್ಕಿದೆ. ಈ ಪ್ರಕರಣದ ಸುತ್ತ ನಿಮ್ಮ ಹೆಸರುಗಳೆಲ್ಲ ಯಾಕೆ ಕೇಳಿ ಬರ್ತಾ ಇದೆ ಗೊತ್ತಾ? ನಿಮ್ಮ ಹೆಸರು ಬಂತು, ಶೋಭಾ ಕರಂದ್ಲಾಜೆ ಅವರ ಹೆಸರು ಬಂತು, ಸಿ.ಟಿ. ರವಿ ಅವರ ಹೆಸರು ಬಂತು, ಆರ್ ಅಶೋಕ್ ಅವರ ಹೆಸರು ಬಂತು, ಯಡಿಯೂರಪ್ಪನವ್ರ ಹೆಸರು ಬಂತು, ಸಿದ್ದರಾಮಯ್ಯನವ್ರ ಹೆಸರು ಬಂತು, ಡಿ.ಕೆ. ಶಿವಕುಮಾರ್ ಅವರ ಹೆಸರು ಬಂತು, ಜಗದೀಶ್ ಶೆಟ್ಟರ್ ಅವರ ಹೆಸರು ಕೂಡ ಬಂತು. ಯಾಕೆ ಬಂತು ಕೇಳಿದ್ರೆ, ಈ ತನಿಖೆಯನ್ನೇ ಹಳ್ಳ ಹಿಡಿಸುವ ಹಾಗೆ ಮಾಡಿರೋದು ಈ ಎಲ್ಲ ನಾಯಕರು ಅನ್ನುವಂತಹ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂತು ಅಂತ. ಸರಿಯಲ್ಲ, ಅದು ಸರಿಯಲ್ಲ, ಅದು ಸತ್ಯಕ್ಕೆ ದೂರವಾದ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ ಏನು? ನಾನು ಹೇಳಿದಲ್ಲ, ಎರಡೇ ಪಾಯಿಂಟ್ ನಮ್ದು. ಒಂದು, ಈಗ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮತ್ತೆ ಏನು ತನಿಖೆ, ಮರು ತನಿಖೆ ಅದಾಗಿ ಏನೇ ಆದರೂ ಆ ಹೆಣ್ಣು ಮಗಳ ಸಾವಿನ ನಿಜ ಸತ್ಯಾಂಶ ಹೊರಗೆ ಬರಬೇಕು. ನಾವು ಹಿಂದಿಂದು ಸುಳ್ಳು ಅಂತ ಹೇಳುವುದಿಲ್ಲ. ಹಿಂದೆ ಆಗಿದೆ, ಒಮ್ಮೆ ಎಕ್ವಿಟಲ್ ಆಗಿದೆ, ಮತ್ತೊಂದು ಅದು ಸುಳ್ಳು ಅಂತ ನಾವೇನು ಹೇಳಲ್ಲ. ಆದರೆ ಒಂದಷ್ಟು ಇನ್ನೂ ಕೂಡ ಅದು ಉಳಿದಿದೆ ಅಂತ ಹೇಳುವಂಥದ್ದು ಇದ್ರೆ ಅದಾಗುತ್ತೆ. ಸದಾನಂದ ಗೌಡರು ಸೌಜನ್ಯ ಕುಟುಂಬಸ್ಥರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡಿದ್ದೀರಾ? ನಾವು ಹಿಂದೆ ಮಾಡಿದ್ದೀವಿ. ಅಲ್ಲಿ ಮಾಡಿದ್ದು ಅಂತ ಹೇಳಿದ್ರೆ ಸಮಾಜದ ಮೀಟಿಂಗ್ಗಳೆಲ್ಲ ಆದಂಥ ಸಂದರ್ಭಗಳಲ್ಲಿ ನಾವು ಅವರನ್ನ ಅವ್ರು ಬಂದಾಗ ಅವರನ್ನು ಭೇಟಿ ಮಾಡುವಂಥದ್ದು ಮಾಡಿದ್ದೀವಿ. ಮತ್ತೆ ವೈಯಕ್ತಿಕವಾಗಿ ಅವರ ಮನೆಗೆ ಹೋಗಿ ಮತ್ತೊಂದು ಕಡೆ ಹೋಗಿ ನಾವು ಮಾಡಿಲ್ಲ. ಈಗ ಸಮುದಾಯದ ಒಬ್ಬ ಹುಡುಗಿಗೆ ಈ ತರದ ಅನ್ಯಾಯ ಆಗಿದೆ, ಪ್ರತಿಯೊಂದಕ್ಕೂ ಈ ಜಾತಿಯನ್ನು ಅಂಟಿಸುದುಂಟಲ್ಲ, ಎಲ್ಲದಕ್ಕೂ ಅಂಟಿಸ. ನಿಮ್ಮ ಪಕ್ಷ ಇನ್ನೇನ್ ಮಾಡ್ತಿದೆ ಸರ್? ಜಾತಿ ರಾಜಕಾರಣವನ್ನ ಮಾಡ್ತಿರೋದಲ್ವಾ? ಇಲ್ಲ, ಮಾಡೋದಿಲ್ಲ. ಹಿಂದುತ್ವ ಮಾಡ್ತೀವಿ. ಅದಕ್ಕಾಗಿ ಧರ್ಮಸ್ಥಳ ಸೌಜನ್ಯ ಹಿಂದೂ ಮಗಳ ಹಿಂದೂ ಇದರ ಒಂದು ಇದು ಅಂತ ಹೇಳುವಂಥದ್ದು ನಾವು ಮಾಡಿದ್ದೀವಿ. ಕಾನೂನಿನ ಚೌಕಟ್ಟು ಬಂದಾಗ ಕಾನೂನಿನ ನ್ಯಾಯ, ಹಿಂದೂ ಅಲ್ಲಿ ಕೊಲೆಗಾರನಿರ್ಬೋದು, ಮತ್ತೊಂದು ಎಲ್ರಿಗೂ ನ್ಯಾಯ ಸಿಗ್ಬೇಕು. ಅಲ್ಲ, ಈಗ ಸೌಜನ್ಯ ಹಿಂದೂ ಮಗಳ ಅಲ್ವಾ ಸರ್? ಯಾರು ಹೇಳಲಿಲ್ಲ ಅಲ್ಲ, ಇಷ್ಟು ತನಕ ಅದನ್ನ ಯಾರು ಹೇಳಲಿಲ್ಲ. ಆ ಡಿಸ್ಪ್ಯೂಟ್ ಯಾರು ರೈಸ್ ಮಾಡಿಲ್ಲ. ಫಸ್ಟ್ ಟೈಮ್ ನೀವು ರೈಸ್ ಮಾಡೋದು. ಅಲ್ಲ, ನೀವು ನಿಲ್ತಾ ಇಲ್ವಲ್ಲ ಅಂತ. ಅಲ್ಲಲ್ಲ, ನೀವು ಈಗ ಒಬ್ಬ ನೀವು ನಾನು ಹೇಳಿದೆ ಈಗ ಹೇಳುವಂಥದ್ದು, ನೀವು ಸೌಜನ್ಯ ಹಿಂದೂ ಅಲ್ಲ, ಹಿಂದೂ ಹೌದು ಅಷ್ಟೇ.
ಅಂದ್ರೆ ನೀವು ನಿಂತಿಲ್ಲ ಅನ್ನೋ ಕಾರಣಕ್ಕೆ ಅನುಮಾನಗಳು ಮೂಡುತ್ತೆ ಅಂತ. ಅಲ್ಲ, ಅನುಮಾನದ ಅಂದ್ರೆ ನಿಮ್ಗೆ ಇವತ್ತಿಗೂ ಸಾಮರ್ಥ್ಯ ಇದೆ ಸರ್. ಅಂದ್ರೆ ಈಗ ನೀವು ಈಗ ಮಾತಾಡಿದ ಕೂಡ ಅನುಮಾನದ ಆಧಾರದಲ್ಲೇ ಮಾತಾಡಿದ್ದು. ನೀವು ಯಾವುದು ಪ್ರಶ್ನೆಗಳು ಮೂಡೋದು ಹಾಗೆ ಆ ಪ್ರಶ್ನೆ ಅಲ್ಲ ಸರ್. ಈಗ ಪ್ರಶ್ನೆಗಳು ಯಾಕೆ ಮೂಡುತ್ತೆ? ಅಲ್ಲ, ಮೂಡುದು ಯಾಕೆ ಅಂತ ಹೇಳಿದ್ರೆ, ಯಾವುದೋ ಒಂದು ರೀತಿಯಲ್ಲಿ ಯಾವುದನ್ನಾರು ಒಂದು ವಸ್ತುವನ್ನು ತಗೊಂಡು ನಮ್ಮ ಮೀಡಿಯಾಕ್ಕೆ ಸ್ವಲ್ಪ ಹೈಪರ್ ಇದು ಬರ್ಲಿಕ್ಕೆ ಪ್ರಯತ್ನಗಳನ್ನು ಮಾಡೋದೇ ಪ್ರಯತ್ನ. ಸರ್, ಸದಾನಂದ ಗೌಡ್ರಿಂದ ಏನ್ ಮೈಲೇಜ್ ತಗೊಳ್ಬೇಕಂತ ನಮ್ಗೆ ನನಗೆ ಗೊತ್ತಿಲ್ಲಪ್ಪ, ಅದು ಗೊತ್ತಿಲ್ಲ. ಮೈಲೇಜ್ ತಗೊಳ್ಬೇಕಂತ ನನಗೆ ಡೌಟ್ ಬರುತ್ತೆ. ಪರ್ಸನಾಲಿಟಿ ಅವ್ರು ಸಿಗ್ತಾರೆ ಸರ್. ಸರ್, ನನಗೆ ನೀವು ಹೇಳಿದಾಗ ಡೌಟ್ ಬರ್ತದೆ. ನಿಮಗೆ ಹೇಗೆ ಡೌಟ್ ಬರ್ತದೆ ಸಮಾಜದಲ್ಲಿ? ನನಗೊಂದು ಹೇಳುದು ಸಹಜ. ಕೇಳಿ, ನನಗೊಂದು ಡೌಟ್ ಬರ್ತದೆ ನಿಮ್ಮ ಮೇಲೆ. ನೀವು ಕೇಳಿದಂತ ಪ್ರಶ್ನೆ ವಾಸ್ತವಿಕವಾದಂತಹ ಸುಳ್ಳುಗಳನ್ನು ಕೂಡ ನೀವು ಸತ್ಯ ಮಾಡುವಂತ ಪ್ರಯತ್ನ ಖಂಡಿತ ಇಲ್ಲ. ನೀವು ಸದಾನಂದ ಗೌಡರ ಬಾಯಿಂದನೇ ಈ ತರದ ಮಾತುಗಳು ಹಿಂದೆ ಕೂಡ ಬಂದಿತ್ತು. ಇಲ್ಲ, ಅಧ್ಯಕ್ಷರು ಹಿಂಗೆ ಹೇಳಿದ್ದಾರೆ ಅಂತ ಹೇಳುವಂತದ್ದೇ ಒಂದು ಉದಾಹರಣೆ. ಅಧ್ಯಕ್ಷರು ಹೇಳಲಿಲ್ಲ ಅಂತ ಹೇಳುವಂತ ನಾನು ಹೇಳಿ ಅದನ್ನು ಸಾಬೀತು. ಆಡಿಯೋದಲ್ಲಿ ಬಂದಿರುವ ವಾಯ್ಸ್ ನೀವು ಆತ್ಮಸಾಕ್ಷಿಯಿಂದ ಒಪ್ತೀರಾ ಸರ್? ಇಲ್ಲ, ಒಪ್ಪೋದಿಲ್ಲ. ಅಲ್ಲ, ಕೇಳೋದು ಬೆಂಕಿ ಇಲ್ಲದೆ ಹೊಗೆ ಆಡುತ್ತೆ, ಬೆಂಕಿ ಇಲ್ಲದೆ ಹೊಗೆ ಆಡುತ್ತೆ. ಅದನ್ನೇ ನೀವು ಬೆಂಕಿ ಹೊತ್ತಿಸಲಿಕ್ಕೆ ಪ್ರಯತ್ನ ಪಡ್ತೀರಿ. ನೀವೇ ಹೊತ್ತಿಸ್ಕೊಂಡಿರೋದು. ನೀವು ಯಾರಿಗೋ ಫೋನ್ ಮಾಡಿದಿರಂತೆ, ಯಾರಿಗೋ ಫೋನ್ ಮಾಡಿದ್ರಂತೆ, ಅವ್ರು ಯಾರೋ ಜಿ ಅಂತ ಫೋನ್ ಮಾಡಿದ ತಕ್ಷಣ ನೀವು ಏನೇನೋ ಹೇಳಿದ್ರಿ ಅಂತ. ಅದು ನೀವು ಹೇಳುವಂತದ್ದು. ಇಲ್ಲ ಅಂತ ಹೇಳಿದ ಮೇಲೆ ನೀವು ಅದನ್ನೇನು ಏನು ಕೆದಕುದು? ನೀವೇ ನಿಮ್ಮ ತಲೆ ಮೇಲೆ ಕಲ್ಲು ಹಾಕೊಂಡಿದ್ದು ಸರ್. ಅಲ್ಲ, ನನ್ನ ತಲೆ ಮೇಲೆ ಕಲ್ಲು ಬಿದ್ರೆ ನಾನು ನೋಡ್ಕೋತೀನಲ್ಲ, ನಿಮಗೆ ಯಾಕೆ ತಲೆ ಬಿಸಿಯೋದು? ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ಕೂತು ಮಾತನಾಡಿರೋದಕ್ಕೆ, ಸಮಯಕ್ಕೆ ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂದರ್ಶನ. ಮತ್ತೊಂದು ವಿಶೇಷ ಸಂದರ್ಶನದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.